गुरुर्ब्रह्मा गुरुर्विष्णु गुरुर्देव महेश्वरः गुरुर्साक्षात् परब्रह्मा तस्मै श्री गुरवे नमः। सर्वमंगलमांगल्य शिवे सर्वार्थसाधिके शरण्ये त्र्यंबके देवी नारायणि नमोस्तुते। संगीत सागरं चैव साहित्यभूषणं ततः लिंगपूज सदानन्दं वन्दे पंचाक्षर गुरुवरं वन्दे पुट्टराजा यतीवरम् ಕಾಯದೊಳು ಗುರುಲಿಂಗ ಜಂಘಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರಿ ಸಂಘನ ಬಸವ ಶರಣಾರ್ಥಿ ಶರಣಾರ್ಥಿ. ವಂದೇ ಕುಮಾರೇಶಂ ವಂದೇ ಮಹಾಂತಯೋಗಿಯೇ ವಂದೇ ಚೀಕಲ್ಪರ್ವಿಯ ವಿರೂಪಾಕ್ಷತಾತಂ ವಂದೇ ಗುರುಪುಟ್ಟರಾಜಯೋಗಿಯೇ ಶಿವ ಸಾಂಬದೇ ನಮಃ ಪಾರ್ವತೀಪದ ಶಿವರಹರ ಮಹದೇವ ಮಹಾದೇವ
ಮಹದೇವ. ಆ ಬತ್ತುವ ಜಲವ ಒಣಗುವ ಮರವ ರೇ ರೇ ನೀರ ಕಂಡಲ್ಲಿ ಮುಳಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಅಯ್ಯ 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 ನೀರ ಕಂಡಲ್ಲಿ ಮುಳಗುವರಯ್ಯ, ನೀರ ಕಂಡಲ್ಲಿ ಮುಳಗುವರಯ್ಯ, ನೀರ ಕಂಡಲ್ಲಿ ಮುಳಗುವರಯ್ಯ. ನೀರ ಕಂಡಲ್ಲಿ ಮುಳಗುವರಯ್ಯ, ನೀರ ಕಂಡಲ್ಲಿ ಮುಳಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ನೀರ ಕಂಡಲ್ಲಿ ಮುಳಗುವರಯ್ಯ, ನೀರ ಕಂಡಲ್ಲಿ ಮುಳಗುವರಯ್ಯ. ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ಮೆಚ್ಚಿದವರು ನಿಮ್ಮ ಎತ್ತ ಬಲ್ಲರು, ಮೆಚ್ಚಿದವರು ನಿಮ್ಮ ಎತ್ತ ಬಲ್ಲರು. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ. ನೀರ ಕಂಡಲ್ಲಿ ಮುಳಗುವರಯ್ಯ, ನೀರ ಕಂಡಲ್ಲಿ ಮುಳಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಮರವ ಕಂಡಲ್ಲಿ
ಸುತ್ತುವರಯ್ಯ ನೀರ ಕಂಡಲ್ಲಿ ಮುಳಗುವರಯ್ಯ ನೀರ ಕಂಡಲ್ಲಿ ಮುಳಗುವರಯ್ಯ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ಎತ್ತಬಲ್ಲರು ಮೆಚ್ಚಿದವರು ನಿಮ್ಮ ಎತ್ತಬಲ್ಲರು ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ನೀರ ಕಂಡಲ್ಲಿ ಮುಳಗುವರಯ್ಯ 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 ಮರವ ಕಂಡಲ್ಲಿ ಸುತ್ತುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ನೀರ ಕಂಡಲ್ಲಿ ಮುಳಗುವರಯ್ಯ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಬತ್ತುವ ಜಲವ ಒಣಗುವ ಮರವ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ಮೆಚ್ಚಿದವರು ನಿಮ್ಮ ಮೆಚ್ಚಿದವರು ನಿಮ್ಮ ಎತ್ತಬಲ್ಲರು ಮೆಚ್ಚಿದವರು ನಿಮ್ಮ ಎತ್ತಬಲ್ಲರು ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ಕೂಡಲ ಸಂಗಮ
ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ಕೂಡಲ ಸಂಗಮ ದೇವ ದೇವ ನೀರ ಕಂಡಲ್ಲಿ ಮೊಳಗುವರಯ್ಯ ನೀರ ಕಂಡಲ್ಲಿ ನೀರ ಕಂಡಲ್ಲಿ ನೀರ ಕಂಡಲ್ಲಿ ಮುಳಗುವರಯ್ಯ. ಹಾ 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 ಜೋಳಿಗೆಯ ತೆರೆದು ಭಿಕ್ಷೆ ಬೇಡಿದ ಕಣ್ಣಿಲ್ಲದ ಎರಡು ಅಂಧ ಮಕ್ಕಳ ಪಡೆದ ಗಾನ ವಿದ್ಯೆಯ ಕಲಿಸಿ ಘನತೆ ತೋರಿದ ಅವರ ಕೀರ್ತಿ ಗಗನ ಎತ್ತರಕ್ಕೆ ಮೆರೆಸಿದ ಗಾನಯೋಗಿ ಪಂಚಾಕ್ಷರ ಬಿರುದನೆ ಪಡೆದ ಜಗದ ತುಂಬ ಸಂಗೀತದ ಕಲೆಯ ಹರಿಸಿಬಿಟ್ಟ ವಂದನೆ ವಂದನೆ ಹಾನಗಲ್ಲ ಗುರುಕುಮಾರ ವಂದನೆ 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 ಹಾನಗಲ್ಲ ಗುರುಕುಮಾರ ವಂದನೆ 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 ಹಾನಗಲ್ಲ ಗುರುಕುಮಾರ ವಂದನೆ ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ಶಿವಯೋಗ ಮಂದಿರದಲ್ಲಿ ಹೊಳೆವ ಜ್ಯೋತಿಗೆ ವಂದನೆ 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 ಶಿವಯೋಗ ಮಂದಿರದ ಸ್ವಾಮಿಗೆ ಯೋಗದ ಸಿರಿ ಗಳಿಸಿದ ನಿಜ ನೇಮಿಗೆ ಶಿವಯೋಗ ಮಂದಿರದ ಸ್ವಾಮಿಗೆ ಯೋಗದ ಸಿರಿ ಗಳಿಸಿದ ನಿಜ ನೇಮಿಗೆ
ವೈರಾಗ್ಯದ ಮಲ್ಲನಾರ್ಯ ನುಡಿಯ ಕೇಳಿದ, ಸಿರಿ ತುಂಬಿದ ಹಾನಗಲ್ಲ ಮಠವನೆ ತೊರೆದ. ವೈರಾಗ್ಯದ ಮಲ್ಲನಾರ್ಯ ನುಡಿಯ ಕೇಳಿದ, ಸಿರಿ ತುಂಬಿದ ಹಾನಗಲ್ಲ ಮಠವನೆ ತೊರೆದ. ವರ ಸಮಾಜ ಜನರೊಳಗೆ ತಡೆಯದೆ ಬೆರೆದ, ವರ ಸಮಾಜ ಜನರೊಳಗೆ ತಡೆಯದೆ ಬೆರೆದ. ಜಗದ ದುಃಖ ಕಳೆಯಲು ತನ್ನ ಹೃದಯವ ತೆರೆದ, ಜಗದ ದುಃಖ ಕಳೆಯಲು ತನ್ನ ಹೃದಯವ ತೆರೆದ. ವಂದನೆ 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 ವಂದನೆ. ಚಿತ್ತರಗಿಯ ಶ್ರೀ ವಿಜಯ ಮಹಾಂತನ, ಲೀಲೆಗೈದ ಗೋ ಮಹಾಂತಮ್ಮನ. ಚಿತ್ತರಗಿಯ ಶ್ರೀ ವಿಜಯ ಮಹಾಂತನ, ಲೀಲೆಗೈದ ಗೋ ಮಹಾಂತಮ್ಮನ. ಜೊತೆಗೆ ನಡೆದ ಶಿವಯೋಗ ಮಾಡಿದ ಸ್ಥಳಕ್ಕೆ, ಜೊತೆಗೆ ನಡೆದ ಶಿವಯೋಗ ಮಂದಿರ ಸ್ಥಳಕ್ಕೆ. ತುಂಬಿ ಹರಿವ ಮಲಪಹಾರಿ ತಾಯಿಯ ಬಳಿಗೆ, ಸ್ಥಾಪಿಸಿದೆ ಶಿವನ ಸಿರಿಯ ಕೈಲಾಸದ ಮಹಾಮನೆ. ಸ್ಥಾಪಿಸಿದೆ ಶಿವನ ಸಿರಿಯ ಕೈಲಾಸದ ಮಹಾಮನೆ. ಬಿತ್ತಿಸಿದೆ ವಿರತಿಯ ನಿಜ ನಿರ್ಗುಣ ಬೀಜವನು, ಬಿತ್ತಿಸಿದೆ ವಿರತಿಯ ನಿಜ ನಿರ್ಗುಣ ಬೀಜವನು. ವಂದನೆ 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 ವಂದನೆ. ಹಾನಗಲ್ಲ ಗುರುಕುಮಾರ ಗೊಂದನೆ. ಜೋಡಿಗೆಯ ತೆರೆದು ಭಿಕ್ಷೆ ಬೇಡಿದ, ಕಣ್ಣಿಲ್ಲದ ಎರಡು ಅಂಧ ಮಕ್ಕಳ ಪಡೆದ. ಜೋಡಿಗೆಯ ತೆರೆದು ಭಿಕ್ಷೆ ಬೇಡಿದ, ಕಣ್ಣಿಲ್ಲದ ಎರಡು ಅಂಧ ಮಕ್ಕಳ ಪಡೆದ. ಜ್ಞಾನ ವಿದ್ಯೆಯ ಕಲಿಸಿ ಘನತೆ ತೋರಿದ, ಅವರ ಕೀರ್ತಿ ಗಗನ ಎತ್ತರಕ್ಕೆ ಮೆರೆಸಿದ. ಜ್ಞಾನ ವಿದ್ಯೆಯ ಕಲಿಸಿ ಘನತೆ ತೋರಿದ, ಅವರ ಕೀರ್ತಿ ಗಗನ ಎತ್ತರಕ್ಕೆ ಮೆರೆಸಿದ. ಗಾನಯೋಗಿ ಪಂಚಾಕ್ಷರ ಬಿರುದನೆ ಕೊಟ್ಟ, ಗಾನಯೋಗಿ ಪಂಚಾಕ್ಷರ ಬಿರುದನೆ ಕೊಟ್ಟ. ಜಗದ ತುಂಬ ಸಂಗೀತದ ಕಲೆಯ ಹರಿಸಿಬಿಟ್ಟ, ಜಗದ ತುಂಬ ಸಂಗೀತದ ಕಲೆಯ ಹರಿಸಿಬಿಟ್ಟ. ವಂದನೆ 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 ವಂದನೆ. ನಾಲತ್ತು ವಾಡದ ಮಹಾಶಿವ ಶರಣಗೆ, ನೀಡಿದ ಪಾದೋದಕ ಮಹಾಮಹಿಮಗೆ. ನಾಲತ್ತು ವಾಡದ ಮಹಾಶಿವ ಶರಣಗೆ, ನೀಡಿದ ಪಾದೋದಕ ಮಹಾಮಹಿಮಗೆ. ಜಗದ ಜೋಳಿಗೆಯ ಪಿಡಿದ ಜಗ ಪಾವನಗೆ, ವರ ಸಮಾಜವೆಂದು ಉಸಿರು ನಿಲ್ಲಿಸಿದವಗೆ. ಜಗದ ಜೋಳಿಗೆಯ ಪಿಡಿದ ಜಗ ಪಾವನಗೆ, ವರ ಸಮಾಜವೆಂದು ಉಸಿರು ನಿಲ್ಲಿಸಿದವಗೆ. ಲಿಂಗವ ಪೂಜಿಸಿ ಲಿಂಗವೇ ತಾನಾದ, ಲಿಂಗವ ಪೂಜಿಸಿ ಲಿಂಗವೇ ತಾನಾದ. ಲಿಂಗದೊಳಗೆ ಬೆರೆದ ಹಾನಗಲ್ಲ ಯೋಗಿಗೆ, ಲಿಂಗದೊಳಗೆ ಬೆರೆತ ಹಾನಗಲ್ಲ ಯೋಗಿಗೆ. ವಂದನೆ 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 ವಂದನೆ. ಹಾನಗಲ್ಲ ಗುರುಕುಮಾರ ಗೊಂದನೆ.
ವರ ಸಮಾಜ ಪುರುಷಗೆ ಲೋಕದ ಹಿತ ರಕ್ಷಕಗೆ ಶಿವಯೋಗ ಮಂದಿರದಲ್ಲಿ ಹೊಳೆವ ಜ್ಯೋತಿಗೆ ವಂದನೆ 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 ವಂದನೆ. ಶಿವ ಸಾಂಬ ಜಯ ನಮಃ. ಪಾರ್ವತಿ ಪದ ಶಿವರ ಹರ ಮಹಾದೇವ. ಆ ಸಜ್ಜನ ಸಂಘವ ಮರೆತು ಗತಿ ಗಡಿಪ ದುರ್ಜನ ಸಂಘವ ದುರ್ಜನ ಸಂಘವ ಬಯಸುತ್ತಿದೆ ಕಾಯೇ ಗುರುವರನೇ ಜಗವನೇ ಆ ಕಾಯೇ ಗುರುವರನೇ ಜಗವನೇ ಕಾಯೇ ಗುರುವರನೇ ಕಾಯೇ ಗುರುವರನೇ ಜಗವನೇ ಕಾಯೇ ಗುರುವರನೇ ನ್ಯಾಯ ಮಾರ್ಗವ ತೋರಿ ಬಿಡದೆ ನ್ಯಾಯ ಮಾರ್ಗವ ತೋರಿ ಬಿಡದೆ ಕಾಯೇ ಗುರುವರನೇ ಜಗವನೇ ಕಾಯೇ ಗುರುವರನೇ ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನ್ನು ವ್ಯಥೆಯ ಪಡುತ್ತಿದೆ. ಶಿವ ಸಾಂಬ ಜಯ ನಮಃ. ಪಾರ್ವತಿ ಪದ ಶಿವರ ಹರ ಮಹಾದೇವ. ರುದ್ರಮುನೇಶ್ವರ ಸ್ವಾಮಿ ಮಹಾರಾಜ ಕಿ, ಮಹಾಂತ ಶಿವಯೋಗಿ ಮಹಾರಾಜ ಕಿ. ಶಿವ ಸಾಂಬ ಜಯ ನಮಃ. ಪಾರ್ವತಿ ಪದ ಶಿವರ ಹರ ಮಹಾದೇವ ಮಹದೇವ. ಕಾಯೇ ಗುರುವರನೇ ಜಗವನೇ ಕಾಯೇ ಗುರುವರನೇ ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನು
ವ್ಯಥೆಯ ಪಡುತ್ತಿದೆ. ಪರಧನ ಪರನಾರಿಯರಿಗಾಸಿಸಿ ಮರೆತು ದೇವರನು ವ್ಯಥೆಯ ಪಡುತ್ತಿದೆ. ಪರಮ ಗುರುವು ಪೊರೆ ಇದನ್ನು ತಪ್ಪಿಸಿ, ಪರಮ ಗುರುವು ಪೊರೆ ಇದನ್ನು ತಪ್ಪಿಸಿ, ದೇವರ ಧ್ಯಾನವ ಕರುಣಿಸಿನಿ. ಕಾಯೈ ಗುರುವರನೇ ಜಗವನೇ, ಕಾಯೈ ಗುರುವರನೇ. ಸಜ್ಜನ ಸಂಘವ ಮರೆತು ಗತಿಗಡಿಪ, ದುರ್ಜನ ಸಂಘವ ಬಯಸುತ್ತಿದೆ. ಸಜ್ಜನ ಸಂಘವ ಮರೆತು ಗತಿಗಡಿಪ, ದುರ್ಜನ ಸಂಘವ ಬಯಸುತ್ತಿದೆ. ವರ್ಜಿಸಿ ಸದ್ಗುಣಗಳನ್ನು ದುರ್ಗುಣಕ್ಕೆ, ವರ್ಜಿಸಿ ಸದ್ಗುಣಗಳನ್ನು ದುರ್ಗುಣಕ್ಕೆ, ಇಡಿಪುದು ಜಗವು ತಪ್ಪಿಸಿ. ಕಾಯೈ ಗುರುವರನೇ ಜಗವನೇ, ಕಾಯೈ ಗುರುವರನೇ. ಭ್ರಮಿಸಿ ಮಡಿದಂತೆ ಜಗವು ಕೆಡುತ್ತಿದೆ. ಪುಟ್ಟರಾಜನುತ ಪಂಚಾಕ್ಷರನೇ, ಕಾಯೈ ಗುರುವರನೇ ಜಗವನೇ, ಕಾಯೈ ಗುರುವರನೇ. ನ್ಯಾಯ ಮಾರ್ಗವ ತೋರಿ ಬಿಡದೆ, ನ್ಯಾಯ ಮಾರ್ಗವ ತೋರಿ ಬಿಡದೆ, ಕಾಯೈ ಗುರುವರನೇ ಜಗವನೇ, ಕಾಯೈ ಗುರುವರನೇ, ಕಾಯೈ ಗುರುವರನೇ, ಕಾಯೈ ಗುರುವರನೇ. ಶಿವ ಸಾಂಬ ಜಯ ನಮಃ. ಪಾರ್ವತೀಪದ ಶಿವರ ಹರ ಮಹಾದೇವ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಃ ಸ್ಮರಣೀಯ ಬಸವಾದಿ ಅಲ್ಲಮ ಪ್ರಮಥರನ್ನ, ಪರಮಾರಾಧ್ಯ ಗುರುದೇವರಾಗಿರ್ತಕ್ಕಂತಹ ಸಮಾಜದ ಸಂಜೀವಿನಿ ಕಾರಣಿಕ ಯುಗ ಪುರುಷ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರನ್ನ ಸ್ಮರಣೆಯನ್ನು ಗೈದು, ಕನ್ನಡ ನಾಡಿನ ಶಿವಯೋಗಿ ಮುಕುಟಮಣಿಯಾಗಿರುವಂತಹ 3 ವರ್ಷ 6 ತಿಂಗಳು 11 ದಿನಗಳ ಕಾಲ ಬಸವ ಮಹಾಪುರಾಣವನ್ನ ಈ ಭಾಗದಲ್ಲಿ ನೆರವೇರಿಸಿ 2ನೇ ಮರಿ ಕಲ್ಯಾಣವನ್ನಾಗಿ ಮಾಡಿರುವಂತ ಈ ನಾಡನ ಮಹಾ ತಪಸ್ವಿ ಲಿಂಗೈಕ್ಯ ಮಹಾಂತ ಮಹಾಶಿವಯೋಗಿಗಳವರನ್ನ ಸ್ಮರಣೆಯನ್ನ ಗೈದು, ತತ್ಸ್ವರೂಪಿಗಳಾಗಿ ನಾಡನ್ನು ಬೆಳಗಿರುವಂತಹ ಮಹಾ ಜಂಗಮ ಜ್ಯೋತಿ ಚಿಕ್ಕಲ್ಪರಿವೆಯ ಮಹಾಶಿವಯೋಗಿಗಳಾಗಿರ್ತಕ್ಕಂತಹ ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳವರನ್ನ ಸ್ಮರಣೆಯನ್ನ ಗೈದು, ತತ್ಸ್ವರೂಪಿಗಳಾಗಿ ಶ್ರೀಪೀಠವನ್ನ ಮುನ್ನಡೆಸಿಕೊಂಡು 100 ಭಕ್ತ ಸಂಕುಲ ಕೋಟೆಯನ್ನ ಗಳಿಸಿರುವಂತಹ ಲಿಂಗೈಕ್ಯ ವಿರೂಪಾಕ್ಷ ಮಹಾಶಿವಯೋಗಿಗಳವರನ್ನ ಕೂಡ ಸ್ಮರಣೆಯನ್ನ ಗೈದು, ವಿಶೇಷವಾಗಿ ಪರಮ ಪೂಜ್ಯ ಮಹಾ ತಪಸ್ವಿ ಲಿಂಗೈಕ್ಯ ರುದ್ರಮುನಿ ಮಹಾಶಿವಯೋಗಿಗಳವರ 98ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷದ ಮಹಾ ಕಾರ್ಯಕ್ರಮದ ಪುರಾಣ ಪ್ರವಚನ ಪ್ರಾರಂಭೋತ್ಸವದ
ಈ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಾ ಇರುವಂತಹ ಪರಮ ಪೂಜನೀಯ ಗುರುವರ್ಯರಾಗಿರ್ತಕ್ಕಂತಹ ತ್ರಿಕಾಲ ಲಿಂಗ ಪೂಜಾನಿಷ್ಠರು, ತ್ರಿವಿಧ ದಾಸೋಹ ಮೂರ್ತಿಗಳು, ನಡೆದಾಡುವ ದೇವರಾಗಿರ್ತಕ್ಕಂತಹ ಶ್ರೀಮನ್ ಮಹಾರಾಜ ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಾಂತಪ್ಪಗಳವರ ಶ್ರೀಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆಯನ್ನ ಮಾಡಿ, ಶ್ರೀಪೀಠದ ಪೀಠಾಧ್ಯಕ್ಷರು ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂತಹ ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳು, ರುದ್ರಮುನೀಶ್ವರ ಮಠ ಚಿಕ್ಕಲಪುರ ಪರಮ ಪೂಜ್ಯರ ಶ್ರೀಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ವರ್ಷದ ಮತ್ತು ಹೋದ ವರ್ಷನೇ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ವಾಣಿಯ ಮೂಲಕ ಜನಮಾನಸದಲ್ಲಿ ಬೆಳಕಾಗಿ ತಮ್ಮ ಜ್ಞಾನದ ಬೆಳಕನ್ನ ಹಳ್ಳಿ ಹಳ್ಳಿಗೆ ಬಿತ್ತರಿಸ್ತಕ್ಕಂತಹ ಪೂಜನೀಯ ಶಾಸ್ತ್ರಿಗಳಾಗಿರ್ತಕ್ಕಂತಹ ಶಿವಾಚಾರ್ಯ ಶಾಸ್ತ್ರಿಗಳವರೇ, ಕಲಾವಿದರಾಗಿರ್ತಕ್ಕಂತಹ ಅಮರೇಶ್ ಸಾಲಿಮಠ್ರವರೇ, ತಬಲಾವಾದಕರಾಗಿರ್ತಕ್ಕಂತಹ ಸಿದ್ದಯ್ಯ ಹಿರೇಮಠ್ರವರೇ, ಮದ್ಲಾಪುರವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇವತ್ತು ಚಿಕ್ಕಲ್ಪುರವಿ ಶ್ರೀಮಠದ ಇವತ್ತು ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಸುತ್ತಲ ಮುತ್ತಲ ಹಳ್ಳಿಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಹಿರಿಯರೇ, ಯುವಕರೇ, ಇವತ್ತಿನ ಪ್ರಸಾದ ಸೇವಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಶರಣು ಶಿವಶರಣಾರ್ಥಿಗಳು. ಈ ವರ್ಷದ ಪರಮ ಪೂಜ್ಯ ಶ್ರೀ ಮಹಾಂತ ರುದ್ರಮುನೀಶ್ವರ ಪುರಾಣ ಪ್ರವಚನ ಪ್ರಾರಂಭೋತ್ಸವದ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಪ್ರಾರಂಭಿಸೋಣ. ಈ ಒಂದು ಭಕ್ತಿಮಯ ಪ್ರಾರ್ಥನೆಯನ್ನ ನಮ್ಮ ಕನ್ನಡ ನಾಡಿನ ಯುವ ಕಲಾವಿದರು, ಗಾನಯೋಗಿ ಕಲಾವಿದರಾಗಿರ್ತಕ್ಕಂತಹ ಶ್ರೀಯುತ ಅಮರೇಶ್ ಸಾಲಿಮಠ್ರವರು ಈ ಒಂದು ಪ್ರಾರ್ಥನೆ ಗೀತೆಯನ್ನ ನಡೆಸಿಕೊಡ್ಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಲೋ ಹಲೋ ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವಾ, ಇರಿಸು ಮನದಲ್ಲಿ ಸದಾ ಪೂಜಿಸು, ಇರಿಸು ಮನದಲ್ಲಿ ಸದಾ ಪೂಜಿಸು ವಿರೂಪಾಕ್ಷಲಿಂಗರ ಚರಣವಾ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವಾ, ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವಾ, ಇರಿಸು ಮನದಲ್ಲಿ ಸದಾ ಪೂಜಿಸು ವಿರೂಪಾಕ್ಷರ ಚರಣವಾ, ಇರಿಸು ಮನದಲ್ಲಿ ಸದಾ ಪೂಜಿಸು ವಿರೂಪಾಕ್ಷರ ಚರಣವಾ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವಾ. ಧೀರ ನಡೆಯು ನೇರ ನುಡಿಯು ಮಾರಹರನ ರೂಪವು, ಧೀರ ನಡೆಯು ನೇರ ನುಡಿಯು ಮಾರಹರನ ರೂಪವು, ಯಾರೇ ಬಂದರು ಹರಸಿ ಕಳಸುವ, ಯಾರೇ ಬಂದರು ಹರಸಿ ಕಳಸುವ ಪರಮ ಶ್ರೀ ಗುರು ಮಾತೆಯೋ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವಾ. ಸತ್ಯ ಕಾಯಕ ನಿತ್ಯ ಮಾಡುತ್ತ ಭಕ್ತಿ ಭಾವವ ತುಂಬಿದೆ, ಸತ್ಯ ಕಾಯಕ ನಿತ್ಯ ಮಾಡುವ ಭಕ್ತಿ ಭಾವವ ತುಂಬಿದೆ, ಮುಕ್ತಿ ಮಾರ್ಗವ ತೋರಿ ಸತತ, ಮುಕ್ತಿ ಮಾರ್ಗವ ತೋರಿ ಸತತ ಶಕ್ತಿ ನೀಡುತ್ತ ಹರಸಿದೆ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವಾ.
ವಿರೂಪಾಕ್ಷರ ಧಕ್ಷಯುತುತ ಲಕ್ಷಲಿಂಗದಿ ತೋರಿದೆ. ವಿರೂಪಾಕ್ಷರ ಧಕ್ಷತೆಯುತ ಲಕ್ಷಲಿಂಗದಿ ತೋರಿದೆ. ಮೋಕ್ಷ ಮಾರ್ಗಕ್ಕೆ ಲಿಂಗ ಸಾಧನೆ, ಮೋಕ್ಷ ಮಾರ್ಗಕ್ಕೆ ಲಿಂಗ ಸಾಧನೆ ದೀಕ್ಷೆ ಎಂಬುದ ತಿಳಿಸಿದೆ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವ. ಇರಿಸು ಮನದಲ್ಲಿ ಸದಾ ಪೂಜಿಸು ವಿರೂಪಾಕ್ಷರ ಚರಣವ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವ. ಮನದಿ ಮೋಹವ ನಳಿಸಿ ವಿನಯದಿ ಸತ್ಯ ಪ್ರೇಮವ ತುಂಬಿಸು. ಮನದಿ ಮೋಹವ ನಡಿಸು ವಿನಯದಿ ಸತ್ಯ ಪ್ರೇಮವ ತುಂಬಿಸು. ಕನಸಿನಲ್ಲೂ ನನಸಿನಲ್ಲೂ, ಕನಸಿನಲ್ಲೂ ನನಸಿನಲ್ಲೂ ನೀನೆ ನಮ್ಮನು ರಕ್ಷಿಸು. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವ. ಇರಿಸು ಮನದಲ್ಲಿ ಸದಾ ಪೂಜಿಸು, ಇರಿಸು ಮನದಲ್ಲಿ ಸದಾ ಪೂಜಿಸು ವಿರೂಪಾಕ್ಷರ ಚರಣವ. ಸ್ಮರಿಸು ಮನವೇ ರುದ್ರಯೋಗಿಯ ಪರಮ ಪುಣ್ಯದ ನಾಮವ. ಪರಮ ಪುಣ್ಯದ ನಾಮವ, ಪರಮ ಪುಣ್ಯದ ನಾಮವ. ಶಿವ ಸಾಂಬ ಜಯ ನಮ ಪಾರ್ವತೀಪತಿ ಶಿವರ ಹರ ಮಹಾದೇವ. ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ವಿರೂಪಾಕ್ಷತಾತ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮ ಪಾರ್ವತೀಪತಿ ಶಿವರ ಹರ ಮಹಾದೇವ. ಭಕ್ತಿಮಯ ಕಾರ್ಯಕ್ರಮದ ಇವತ್ತಿನ ಪುರಾಣ ಪ್ರಾರಂಭೋತ್ಸವದ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂತಹ ಕಲಾವಿದರಲ್ಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಕಾರ್ಯಕ್ರಮದ ಪಾವನ ಸನ್ನಿಧಾನ ವಹಿಸಿಕೊಂಡಿರತಕ್ಕಂತಹ ಪೂಜನೀಯ ಗುರುವರ್ಯರನ್ನ, ಶಾಸ್ತ್ರಿಗಳನ್ನ, ಕವಲಾದರನ್ನ ತಮ್ಮೆಲ್ಲರನ್ನ ಕುರಿತು ಸ್ವಾಗತ ಮಾಡೋದ್ರ ಜೊತೆಗೆ ಪ್ರಾಸ್ತಾವಿಕ ನುಡಿಯನ್ನ ಸಲ್ಲಿಸಬೇಕಂತ ತಿಳ್ಕೊಂಡು ಶ್ರೀಮಠದ ಪರಮಪೂಜ್ಯರಾಗಿರ್ತಕ್ಕಂತಹ ಮಣಿಪುರ ಸದಾಶಿವ ಮಹಾಸ್ವಾಮಿಗಳಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಬಸವಾದಿ ಅಲ್ಲಮ್ಮ ಪ್ರಮತ್ರನ್ನ, ಕರ್ತೃ ಮಹಂತೇಶ್ನನ್ನ, ರುದ್ರೇಶ್ನನ್ನ, ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳನ್ನ ರೂಮಿನಲ್ಲಿ ಧ್ಯಾನಿಸಿ ಸಂಸ್ಮರಿಸಿ, ಎಲ್ಲ ಸಂತರ, ಮಹಾಂತರ, ದಾರ್ಶನಿಕರ, ಶ್ರೀಪೀಠದ ಗುರು ಪರಂಪರೆಯ ಎಲ್ಲ ಮಹಾತ್ಮರ ಕೃಪಾಶೀರ್ವಾದವನ್ನ ನಮಗೂ ಮತ್ತು ನಿಮಗೂ ಯಾಚಿಸ್ತಾ, ಲಿಂಗೈಕ್ಯ ಕರ್ತೃ ರುದ್ರಮುನಿ ಮಹಾಶಿವಗಳ 98ನೇ ಜಾತ್ರಾ ಮಹೋತ್ಸವ, ಈ ಒಂದು 98ನೇ ಜಾತ್ರಾ ಮಹೋತ್ಸವದ ತನ್ನಿಮಿತ್ತವಾಗಿ ಪೂಜ್ಯ ಶ್ರೀಮಠದ ಕರ್ತೃ ಮಹಾಂತ ರುದ್ರಮುನೀಶ್ವರ ಮಹಾಪುರಾಣವನ್ನ ಈ ಬಾರಿ ಇಡಬೇಕನ್ನುವ ಸಂಕಲ್ಪದ ಮೇರೆಗೆ ಎಲ್ಲ ಸದ್ಭಕ್ತರ ಸದಿಚ್ಛೆಯಂತೆ ಈ ಒಂದು ಪುರಾಣವನ್ನ ಇರಿಸಿದೆ. ಹಾಗಾಗಿ 98ನೇ ಈ ಒಂದು ಪುಣ್ಯ ಸ್ಮರಣೋತ್ಸವದ ಈ ಒಂದು ಪ್ರಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ಸದಾವಕಾಲ ಪೂಜ್ಯ ಗುರುಗಳಾಗಿ ಚಿಕ್ಲಪುರ್ವಿ ಶ್ರೀಮಠದ ಗುರುಪೀಠದಿಂದ ಸದಾವಕಾಲ ನಮ್ಮನ್ನ ನಿಮ್ಮನ್ನ ಸದಾವಕಾಲ ಹರಸಿ ಹಾರೈಸಿ ಆಶೀರ್ವದಿಸುತ್ತರು ಮನ್ಯರಂಜನಾ ಪ್ರಣವ ಸ್ವರೂಪಿ ಅಭಿನವ ಮಹಾಂತಪ್ಪಗಳು. ಇವತ್ತು ಚಿಕ್ಲಪುರ್ವಿ ಮಠ ಏನೇ ಆದ್ರೂ ಕೂಡ ಅದಕ್ಕೆ ಗುರುಪೀಠ ಆದಂತಹ ಹಾಲ್ವಿ ಮಠದ ಕೃಪಾಶೀರ್ವಾದ ಕಾರಣವೇ. ಬಹುತೇಕ ಕನ್ನಡ ನಾಡಿನ ಮಠದ ಇತಿಹಾಸದಲ್ಲಿ ಅನೇಕ ಪುರಾಣಗಳಿದಾವ. ಎಷ್ಟು ಪುರಾಣ ಅಂತಂದ್ರ ನೂರಾರು ಪುರಾಣಗಳು, ಇನ್ನೂ ಪುರಾಣಗಳು ಬರೆಸ್ತಾ ಇದ್ದಾರೆ. ನಮ್ಮ ಮಠದ ಪುರಾಣ ಬಹಳ ವಿಶೇಷ ಏನಪ್ಪಾ ಅಂತಂದ್ರ ಗುರು ಶಿಷ್ಯರು ಇಬ್ರು ಸೇರಿ ಇದ್ದಂತಹ ಏಕೈಕ ಪುರಾಣ ಅಂತಂದ್ರ ಅದು ಹಾಲ್ವಿ ಮಹಾಂತ ಸ್ವಾಮಿಗಳದು ಹಾಗೂ ರುದ್ರಮುನಿ ಮಹಾಸ್ವಾಮಿಗಳು ಅಂತ ಹೇಳಕ್ ಬಹಳ ಖುಷಿ ಮತ್ತು ಅಭಿಮಾನ ಆಗತ್ತ. ಅಂತಹ ಪುರಾಣವನ್ನ ಪೂಜ್ಯ ರುದ್ರಮುನಿ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಇರಿಸ್ತಾ ಇರೋದು ಇದು 2ನೇ ಬಾರಿ. ಈ ಪುರಾಣವನ್ನ ಸುಮಾರು 8 ವರ್ಷದ ಕೆಳಗೆ ಈ ಪುರಾಣವನ್ನು ಇರಿಸಿತ್ತು. ಹಾಗಾಗಿ ಈ ಪುರಾಣವನ್ನು ಮತ್ತೆ ಇರಿಸ್ಬೇಕಂತ ಪೂಜ್ಯರನ್ನ ಅಪ್ಪಣೆ ಕೇಳಿದಾಗ ಪೂಜ್ಯರು ಕೂಡ ಅದಕ್ಕ ಸಮ್ಮತಿಯನ್ನು ನೀಡಿದ್ರು. ಸದ್ಭಕ್ತರ ಸದಿಚ್ಛೆ ಕೂಡ ಪೂಜ್ಯರ ಪುರಾಣವನ್ನು ಕೇಳೋದಾಗಿತ್ತು ಅನ್ನೋದ್ರ ಮೂಲಕ ಹಾಗಾಗಿ ಈ ಒಂದು ಪುರಾಣವನ್ನ ಇಲ್ಲಿ ಇರಿಸಿದೆ. ಹಾಗಾಗಿ
ತಮಗೆ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರೋರು ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸೋದ್ರ ಮುಖಾಂತರ ಪೂಜ್ಯರಿಗೆ ನಿರಂಜನ ದೇವರಿಂದ ಮಾಲಾರ್ಪಣೆಯ ಮೂಲಕ ಸ್ವಾಗತ. ವರ್ಷ ನಮ್ಮ ಮಠದಾಗ ಈ ಏನಪ್ಪಾ ಅಂತಂದ್ರ ಲೈವ್ ಸಿಸ್ಟಮ್ ಆಗ್ಲಿ ಅಥವಾ ನಮ್ಮ ಮಠದ ಯಾವುದೇ ರೀತಿ ಚಾನಲ್ಗಳಾಗ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಬಹಳ ವಿಚಾರ ಮಾಡಿದ್ವಿ. ಕಳೆದ 2-3 ವರ್ಷಗಳಿಂದ ಮಾಡಬೇಕೋ ಮಾಡಬಾರ್ದು ಅನ್ನೋದೇ ಸುಮಾರು 2 ವರ್ಷ ವಿಚಾರ ಮಾಡಿದ್ವಿ. ಕೊನೆಗೆ ಲೈವ್ ಮಾಡ್ಬೇಕನ್ನೋ ವಿಚಾರ ಯಾಕೆ ಬಂತಪ್ಪ ಅಂತಂದ್ರೆ ಕಾರಣ ಇಷ್ಟೇ, ಇದು ಲೈವ್ ಇಲ್ಲ, ಏನಪ್ಪಾ ಅಂತಂದ್ರೆ ರೆಕಾರ್ಡ್ ಆಗತ್ತ. ಇವತ್ತಿನ ಕಾರ್ಯಕ್ರಮ ರೆಕಾರ್ಡ್ ನಾಳೆ ಬರುತ್ತೆ. ಈಗ ಲೈವ್ ಆದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಇಲ್ಲಿ ಕುತ್ಕೊಂಡ್ರ ಸುಮ್ಮನೆ ಲೈವ್ ಐತಿಲ್ಲ ನೋಡ್ಕೊಂಡ್ ಕುಂಡಿರ್ತಾರ. ಪುರಾಣ ಕೇಳೋದಕ್ಕಿಂತ ಕ್ರಾಸ್ ವೆರಿಫೈ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ರೆಕಾರ್ಡ್ ಮಾಡಿ ಇವತ್ತಿನ ಪುರಾಣವನ್ನ ನಾಳೆ ಬಿಡುತ್ತ. ಮತ್ತೆ ಲೈವ್ ಆದ್ರೆ ಒಂದು ಸಮಸ್ಯೆ ಏನಾಗತ್ತಂದ್ರ ಇಲ್ಲಿ ಲೈವ್ ಇಟ್ಟಂತ ಸಂದರ್ಭದಲ್ಲಿ ಆಯ್ತು ನಾವು ಮನ್ಯಾಗ ಕುಂತ್ ನೋಡ್ತೀವಿ, ನೀವು ಹೋಗಿ ಬರ್ರಿ ಅಂತ ನಿಮ್ಮನ್ನ ಕಳಿಸೋ ವ್ಯವಸ್ಥೆ ಆಗತ್ತೆ. ಹಾಗಾಗಿ ಇದು ಲೈವ್ ಇಲ್ಲ. ಉದ್ದೇಶ ಒಂದು. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರ ಪೂಜ್ಯ ಗುರುಗಳ ಪುರಾಣ ಆನ್ ರೆಕಾರ್ಡ್ ಒಂದ್ ಕಡೆ ಡಾಕ್ಯುಮೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಉಳ್ಕೊಳ್ಳುತ್ತೆ. ಸದ್ಭಕ್ತರು ಯಾವಾಗಾದ್ರೂ ನೀವು ಬಿಡುವಿನ ಸಂದರ್ಭದಲ್ಲಿ ಏನು ವಯಸ್ಸಾದಂತವ್ರಾಗ್ಲಿ ಅವ್ರಿವ್ರಾಗ್ಲಿ ಆಧ್ಯಾತ್ಮಿಕ ಜಿಜ್ಞಾಸಿಗಳಾಗ್ಲಿ ಅನೇಕರು ಕೇಳ್ತಿರ್ತಾರ. ಯಾರಾದ್ರೂ ಕೇಳಿದ್ರೆ ಪುರಾಣವನ್ನು ಕೇಳಿದಂತಹ ಸಂದರ್ಭದಲ್ಲಿ ಹಿಂಗ್ ಯೂಟ್ಯೂಬ್ ಅಲ್ಲಿ ಐತಿ ಆ ಪೂಜ್ಯ ಗುರುಗಳ ಪುರಾಣವನ್ನ ನೀವು ಕೇಳ್ಬೋದು ಅನ್ನೋ ಉದ್ದೇಶದಿಂದ ಸುಮಾರು ಮಾಡಬೇಕೋ ಮಾಡಬಾರ್ದು ಅಂತ ವಿಚಾರ ಮಾಡಿ ಕೊನೆಗೆ ಹೀಗಾಗಿ ಈ ಶ್ರೀ ಚಿಕ್ಲಿಪರಿ ಮಠ ಅನ್ನೋ ಒಂದು ಚಾನಲ್ ಮೂಲಕ ಯೂಟ್ಯೂಬ್ ಚಾನಲ್ ಮೂಲಕ ಇದು ಬರುತ್ತೆ ಅನ್ನೋ ಮಾತನ್ನ ತಮ್ಗೆಲ್ಲರ ಗಮನಕ್ಕೆ ತರುತ್ತ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿದರು ಪರಮ ಪೂಜ್ಯ ನಿರಂಜನ ದೇವರು. ಪೂಜ್ಯ ನಿರಂಜನ ದೇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಹಾಗೂ ಭಕ್ತಿಯ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳ ಬಗ್ಗೆ ಹೇಳಲೇಬೇಕು. ಕಳೆದ 2 ವರ್ಷಗಳ ಹಿಂದೆ ಅತ್ಯಂತ ಸುಂದರವಾದಂತಹ ಕಾರ್ಯಕ್ರಮವನ್ನ ಬಳಗಾನೂರು ಮರಿಶ್ರೀಗಳ ಪುರಾಣವನ್ನ ಹೇಳಿದ್ರು. ಇದು ನಮ್ಮ ಶ್ರೀಮಠದಲ್ಲಿ ಅವ್ರದ್ದು 3ನೇ ಬಾರಿ ಪುರಾಣ ಅನ್ಸುತ್ತೆ. ಪೂಜ್ಯ ಗುರುಗಳಿದ್ದಾಗ 1 ಬಾರಿ ಮಾಡಿದ್ರು, ಇದು 3ನೇ ಬಾರಿ. ಅತ್ಯಂತ ಸುಂದರವಾಗಿ, ಅತ್ಯಂತ ಎಲ್ಲರ ಮನ ಮುಟ್ಟಂತೆ, ಅತ್ಯಂತ ಸಾತ್ವಿಕರು, ಒಳ್ಳೆ ನಮ್ಮ ಭಾಗದವರಿಗೆ ನಮ್ಮ ಭಾಗದ ಒಂದು ಭಾಷೆ ಅತ್ಯಂತ ಮನ ಮುಟ್ಟುತ್ತೆ ಅನ್ನೋ ಕಾರಣ ಒಂದಾದ್ರೆ ಅವ್ರ ವಿದ್ವತ್ತು ಕೂಡ ಅಷ್ಟೇ ದೊಡ್ಡದು. ಅಂತಹ ಶಿವಾಚಾರ್ಯ ಶಾಸ್ತ್ರಿಗಳಿಗೂ ಕೂಡ ಈ ಪುರಾಣಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಪೂಜ್ಯ ನಿರಂಜನ ದೇವರಿಂದ ಶಾಸ್ತ್ರಿಗಳಿಗೆ ಮಾಲಾರ್ಪಣೆ ಮತ್ತು ಸ್ವಾಗತ. ಒಂದಲಿ ಗವಾಯಿಗಳಾದಂತಹ ನಾವು ಅವ್ರಿಗೆ ಅನಾರೋಗ್ಯದ ಅದಾದ್ಮೇಲೆ ನಮ್ಗೆ ಯಾರು ನಮ್ಮ ಮಠಕ್ಕೆ ಸೂಕ್ತ ಆದಂತಹ ಅನೇಕ ವಿಚಾರ ಮಾಡಿದಾಗ ನಮ್ಮ ಮಠಕ್ಕೆ ಅತ್ಯಂತ ಬಹಳ ನಮ್ಮ ಅಮರೇಯ ಸ್ವಾಮಿ ಸಾಲಿಮಠರು ಕೂಡ ಇದೇನಪ್ಪಾ ಅಂತಂದ್ರೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಅತ್ಯಂತ ಒಳ್ಳೆ ರೀತಿಯಿಂದ ಗುರುತಿಸ್ಕೊಂಡವರು. ಇವತ್ತು ಅಮರೇಶ್ ಸಾಲಿಮಠರು ಅಂತಂದ್ರೆ ನಮ್ಮ ಭಾಗದಲ್ಲೆಲ್ಲ ಒಳ್ಳೆಯ ಗವಾಯಿಗಳು ಕೂಡ ಇತ್ತೀಚೆಗೆ ಪ್ರವಚನಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡುವಂತರಾಗಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೊದಲನೇ ಬಾರಿ ಅನ್ಸುತ್ತೆ ನಮ್ಮ ಶ್ರೀಮಠದಲ್ಲಿ ಅವ್ರ ಸಂಗೀತ ಸೇವೆ. ಹಾಗಾಗಿ ಅವ್ರ ಸೇವೆ ಹೀಗೆ ಸಾಕ್ತಾ ಇರ್ಲಿ ಅಂತ ಮೂಲಕ ಅವರಿಗೂ ಕೂಡ ಪೂಜ್ಯರಿಂದ ಮಾಲಾರ್ಪಣೆ ಹಾಗೂ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಇನ್ನು ನಮ್ಮ ಸಿದ್ಧೇತಾತ್ಮರ ಬಗ್ಗೆ ಏನ್ ಹೇಳಂಗಿಲ್ಲ. ಯಥಾ ಪ್ರಕಾರ ನಮ್ಮ ವಿರೂಪಾಕ್ಷತಾತ್ಮರ ಕಾಲದಿಂದ ಅವ್ರದ್ದು ಸೇವೆ ನಿರಂತರವಾಗಿದೆ. ತಾ ಬಲ ನೀ ಬಲ ಅನ್ನಂಗೆ ತಬಲಾಗೆ ಅವ್ರಿಗೆ ಅವರೇ ಸಾಟಿ ಅನ್ನುವಂತಹ ನಮ್ಮ ಸಿದ್ದಯ್ಯ ಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಬಂದು ಶ್ರೀಗಳಿಂದ ಮಾಲಾರ್ಪಣೆಯನ್ನು ಸ್ವೀಕರಿಸಿ ಆಶೀರ್ವಾದವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ಪ್ರೀತಿಯಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದೆ. ಇನ್ನು ಬಂದಂತಹ ಭಕ್ತರು ಎಲ್ಲ ಕಡೆಯಿಂದನೂ ಭಕ್ತರು ಬರ್ತಾರ. ಮೊದಲನೇ ದಿನ ಇವತ್ತು ಬಹಳ ಏನಪ್ಪಾ ಅಂತಂದ್ರ ಇವತ್ತು ಒಳ್ಳೆ ಮಳೆ ಆಗತ್ತ ಅನ್ನೋದು ಬಹಳ ಖುಷಿ. ಮಳೆ ಐತೆ ಅನ್ನೋ ಕಾರಣಕ್ಕಾಗಿ ಅನೇಕರು ಬಂದಿರ್ಬೋದು ಬರದೇ ಇರ್ಬೋದು. 15 ದಿನದ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಸುಸೂತ್ರವಾಗಿ ತಮ್ಮೆಲ್ಲರ ಸಂಕಲ್ಪದಂತೆ ಸಾಗ್ತೈತಿ. ಇವತ್ತು ಅನೇಕ ಕಡೆಯಿಂದ ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲಾ ಭಕ್ತರು ಬರ್ತಾರ. 15 ದಿನ ಇದು ನಡೆದಿದ್ದ ಇದೇ ತರ ನಡೀತಾನೆ ಇರುತ್ತೆ. ಇನ್ನು ಬಂದಂತಹ ತಾಯಂದ್ರಿಗೆ, ಮುದ್ದು ಮಕ್ಕಳಿಗೆ, ಹಿರಿಯರಿಗೆ, ಶರಣರಿಗೆ ಎಲ್ಲರಿಗೂ ಶರಣಾರ್ಥಿ ಅಂತ ತಿಳಿಸ್ತಾ ಪತ್ರಿಕಾ ರಂಗದ ಅನೇಕ ಗಣ್ಯಮಾನ್ಯರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿಗಳು ಹಾಗೂ ಸ್ವಾಗತವನ್ನು ಕೋರ್ತಾ ಈ 15 ದಿನಗಳನ್ನ ರುದ್ರಮುನಿ ಮಹಾಸ್ವಾಮಿಗಳ ಪುರಾಣ ಕೇಳೋದ್ರ ಮೂಲಕ ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ರಿ ಅನ್ನೋ ಮಾತನ್ನ ತಿಳಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ರುದ್ರಮುನೀಶ ಮಹಾಂತೇಶ ಕುಮಾರೇಶ ಸದಾವಕಾಲ ಸನ್ಮಂಗಲನ್ನುಂಟು ಮಾಡಲಿ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿವರೆಗೆ ಶ್ರೀಮಠದ ಪೀಠಾಧ್ಯಕ್ಷರಾಗಿ ನಮ್ಮೆಲ್ಲರನ್ನು ಉದ್ದೇಶಿಸಿ ವೇದಿಕೆ ಮೇಲೆ ಇರುವಂತಹ ಪೂಜ್ಯ ಗುರುವರ್ಯರನ್ನ, ಕಲಾವಿದರನ್ನ ಬಹಳಷ್ಟು ಭಕ್ತಿಯಿಂದ ಸ್ವಾಗತ ಗೈದ್ರ ಜೊತೆಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದಿರುವಂತಹ
ಪರಮ ಪೂಜ್ಯ ಮನ್ನಿರಂಜನ ಪ್ರಭು ಸದಾಶಿವ ಮಹಾಸ್ವಾಮಿಗಳೇ, ನಿಮ್ಮೆಲ್ಲರ ಜೋರಾದ ಭಕ್ತಿ ಚಪ್ಪಾಳೆ ತಟ್ಟುವ ಮೂಲಕ ಪರಮ ಪೂಜ್ಯರನ್ನ ಈ ಭಕ್ತಿಮಯ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ, ಇದೀಗ ಪೂಜ್ಯ ಗುರುವರಿಗೆ ನಮ್ಮ ನಾಗಭೂಷಣವರು ಬಂದು ಅವರಿಗೆ ಮಾಲಾರ್ಪಣೆಯನ್ನ ಸಲ್ಲಿಸಬೇಕಂದ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಮಹಾಪುರಾಣ ಪೂಜ್ಯರು ಹೇಳುವ ರೀತಿಯಲ್ಲಿ ಕನ್ನಡ ನಾಡಿನೊಳಗೆ ಬಹುತೇಕ ಪುರಾಣಗಳು ನಾವು ಕೇಳ್ತಾ ಇದೆ. ಗುರು ಶಿಷ್ಯರು ಒಂದಾಗಿ ಇರುವಂತಹ ಪುರಾಣ ಅದು ಮಹಂತ ರುದ್ರಮುನೀಶ್ವರ ಪುರಾಣ. ಅಂತ ಮಹಂತ ರುದ್ರಮುನೀಶ್ವರ ಪುರಾಣದ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ಪೂಜ್ಯ ಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಂತ ಅಪ್ಪಗಳವರಿಂದ ಅವರ ಲಿಂಗ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಪರಮ ಪೂಜ್ಯರು ನಡೆಸಿಕೊಡ್ಬೇಕೆಂದು ಪರಮ ಪೂಜ್ಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಎದ್ದು ನಿಂತು ಆ ಭಕ್ತಿಮಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರುವಂತಹ ಪೂಜ್ಯನೇ ಗುರುವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತಾ, ಪರಮ ಪೂಜ್ಯ ಮಹಾತಪಸ್ವಿ ರುದ್ರಮುನಿ ಮಹಾಶಿವಯೋಗಿಗಳವರ ಭಾವಚಿತ್ರಕ್ಕೆ ಪೂಜ್ಯ ಗುರುಗಳಿಂದ ಶ್ರೀಮಠದ ಪರಮ ಪೂಜ್ಯರಿಂದ ನೆರೆದಿರುವಂತಹ ಎಲ್ಲ ಕಲಾವಿದರಿಂದ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಸಲ್ತಾ ಇದೆ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಆ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಕನ್ನಡ ನಾಡಿನ ಬಹುತೇಕ ಶಾಸ್ತ್ರಿಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ಹೆಸರನ್ನು ಗಳಿಸಿರುವಂತಹ ವೇದಮೂರ್ತಿ ಪೂಜ್ಯ ಶಿವಾಚಾರ್ಯ ಶಾಸ್ತ್ರಿಗಳವರು ತಮ್ಮ ವಾಣಿಯ ಮೂಲಕ ಪೂಜ್ಯ ಗುರುಗಳವರ ಪುರಾಣವನ್ನ ತಿಳಿಪಡಿಸ್ಬೇಕಂತಂದು ತಮ್ಮೆಲ್ಲರ ಮೂಲಕ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಒಂದು ಸತಿ ಭಕ್ತಿಯ ಜೋರಾದ ಚಪ್ಪಾಳೆನ ತಡ್ತಾ ನಾವೆಲ್ಲರೂ ಕೂಡ ಭಕ್ತಿಮಯ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳವರ ಪುರಾಣವನ್ನ ಶಾಂತಚಿತ್ತರಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಲಿಸೋಣ. ಹಲೋ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಗುರು ಮಹಂತ ಶಿವಯೋಗೀಶ್ವರ ಮಹಾರಾಜ ಕಿ, ರುದ್ರಮುನೀಶ್ವರ ಮಹಾರಾಜ ಕಿ, ವಿರೂಪಾಕ್ಷಲಿಂಗ ಶಿವಯೋಗೀಶ್ವರ ಮಹಾರಾಜ ಕಿ. ಶಿವ ಸಾಂಬ ಜಯ ನಮಃ ಪಾರ್ವತಿ ಶಿವ ಹರ ಹರ. ಪ್ರಣವಾಕಾರದ ಗುಣ ಮೂರು ಮುಟ್ಟದ ಪ್ರಣವಾಕಾರದ ಗುಣ ಮೂರು ಮುಟ್ಟದ ಗಣನೆಗೆ ಅತೀತಾರ್ಥವನ್ನೇ ತೋರುವ ಅಣುಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾವಾಗಿರುವ ಗುರು ಸಿದ್ಧರಾಮರು ಮರುಸಿದ್ಧಲಿಂಗರನ್ನ ಮಾನಸದಲ್ಲಿ ಪ್ರಾತಸ್ಮರಣೀಯನಾಗಿರ್ತಕ್ಕಂತಹ ಪರಮಾತ್ಮನನ್ನ ಎನ್ನ ಆರಾಧ್ಯ ದೈವಳು, ಎನ್ನ ಹೃದಯದ ಸಿಂಹಾಸನಾಧೀಶ್ವರಿ ಮಾತೆ ಅಂಬೆಯ ಪವಿತ್ರವಾಗಿರುವ ಪುಣ್ಯ ಪಾದಗಳನ್ನ ಎನ್ನ ಮನೋಮಂದಿರದಲ್ಲಿ ಇರಿಸಿ ಧ್ಯಾನಿಸಿ ಸ್ಮರಿಸಿ ಈ ಪವಿತ್ರವಾಗಿರುವ ಶಿವಯೋಗದ ಪರಂಪರೆಗೆ ತಮ್ಮದೇ ಆಗಿರುವ ಪುಣ್ಯತ್ವದ ಕೃಪೆಯನ್ನು ದಯಪಾಲಿಸಿರುವ ಹಾಲ್ವಿಯ ಚರಣಗಿರಿಯ ಒಡೆಯರಾದ ಶ್ರೀ ಮಹಾಂತ ಮಹಾಶಿವಯೋಗಿಗಳವರ
ಕರ್ತೃಗದ್ದುಗೆಗೆ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ. ಎಲ್ಲರ ಮನೆ ಮನಗಳ ಆರಾಧ್ಯ ದೈವರಾಗಿರುವ ಪರಮ ವಿರಾಗಿಗಳು, ಪರಮ ತಪಸ್ವಿಗಳು, ಎಮ್ಮೆಲ್ಲರ ಹೃದಯದ ದಿವ್ಯ ಭವ್ಯ ಚೇತನರಾಗಿರ್ತಕ್ಕಂತಹ ರುದ್ರಮುನೀಶ್ವರರ, ವಿರೂಪಾಕ್ಷ ಶಿವಯೋಗಿಗಳವರ ಕರ್ತೃಗದ್ದುಗೆಗೂ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ. ಈ ಮಹಾ ಕಾರ್ಯಕ್ರಮದಲ್ಲಿ ದಿವ್ಯ ಭವ್ಯ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿ ಎಮ್ಮೆಲ್ಲರಿಗೂ ಕೂಡ ದರ್ಶನ, ಆಶೀರ್ವಾದ, ಆಶೀರ್ವಚನವನ್ನ ದಯಪಾಲಿಸಲು ಆಗಮಿಸಿರುವ ಪೂಜ್ಯರಾದಿಯಾಗಿ ಎಲ್ಲ ಹೃದಯಗಳ ಆರಾಧ್ಯ ಪರಮ ಪೂಜ್ಯರಾದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಾಂತ ಮಹಾಶಿವಯೋಗಿಗಳವರ ಪವಿತ್ರ ಶ್ರೀಚರಣಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿ. ಮಾತೃ ಹೃದಯದ ಪರಮ ಪೂಜ್ಯರಾಗಿ ಶ್ರೀಪೀಠದ ಒಡೆಯರೂ ಆಗಿರುವ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಶಿವಯೋಗಿಗಳವರ ಪುಣ್ಯ ಚರಣಗಳಲ್ಲಿಯೂ ಕೂಡ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ. ಶ್ರೀಪೀಠದ ಪೂಜ್ಯರ ಆತ್ಮೀಯರು, ನಾಡಿನ ಹೆಸರಾಂತ ವಾಗ್ಮಿಗಳು ಕೂಡ ಪರಮ ಪೂಜ್ಯರು, ಎಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯರಾಗಿರುವ ಪರಮ ಪೂಜ್ಯ ನಿರಂಜನ ದೇವರ ಪುಣ್ಯ ಪಾದಗಳಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿ. ನಾಡಿನ ಹೆಸರಾಂತ ಅನುಭಾವಿ ಸಂಗೀತ ಕಲಾವಿದರಾಗಿರುವ ಕರೇಗುಡ್ಡದ ಶ್ರೀ ವೇದಮೂರ್ತಿ ಅಮರೇಶ್ ಕುಮಾರ್ ಗವಾಯಿಗಳವರಲ್ಲಿಯೂ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿ. ಕಾರ್ಯಕ್ರಮದಲ್ಲಿ ತಬಲಾ ಸೇವೆಯನ್ನು ದಯಪಾಲಿಸತಕ್ಕಂತಹ ನಾಡಿನ ಹೆಸರಾಂತ ಅನುಭಾವಿ ತಬಲಾ ಕಲಾವಿದರಾಗಿರುವ ಶ್ರೀ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳವರಲ್ಲಿಯೂ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿ. ವಿಶೇಷವಾಗಿ ಈ ಪವಿತ್ರಮಯವಾಗಿರುವ ಪುಣ್ಯ ತಾಣದಲ್ಲಿ ಮಹಾ ಶಿವಯೋಗಿಗಳಿರುವರ ಪ್ರವಚನವನ್ನ ಆಲಿಸಲು ಆಗಮಿಸುತ್ತಿರುವ ಎಲ್ಲ ಶರಣು ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರವಾಗಿ ಹೃದಯದಲ್ಲಿ ಬೆಳಗುವ ಆ ದಿವ್ಯ ಚೇತನಕ್ಕೆ ಶರಣು ಶರಣಾರ್ಥಿಗಳು. ಯಥಾ ಪ್ರಕಾರವಾಗಿ ಪ್ರವಚನಕ್ಕೆ ಬರೋಣ. ಬಹುಶಃ ಇವತ್ತು ಮೊದಲನೆಯ ದಿನ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ನೇರವಾಗಿ ನಮ್ಮ ಗವಾಯಿಗಳು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಹಾಡಿದ ನಂತರ ಒಂದಿಷ್ಟು ಪ್ರವಚನಕ್ಕೆ ಬಂದು ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೋಬೇಕು. ಹಲೋ ಹಲೋ ಹಲೋ. ಮಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ. ಶ್ರೀ ಸುಕುಮಾರ ಶ್ರೀ ಸುಕುಮಾರ ಶ್ರೀ ಸುಕುಮಾರ ಶ್ರೀ ಸುಕುಮಾರ ಶ್ರೀ ಸುಕುಮಾರ. ಮಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ. ಮಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ, ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ.
ಶಿವನ ಓಂಕಾರ ಆ ಕೈ ಮಾಡಿ ಕರೆದಿದೆ ನಿಮ್ಮ ಗೋಪುರ ತರುಮರದಲ್ಲಿ ತೂರಿ ಬಂತು ಶಿವನ ಓಂಕಾರ ನಿಮ್ಮ ತಪದ ನೆಲವು ನೋಡು ಶಿವನ ಮಂದಿರ ನಿಮ್ಮ ತಪದ ನೆಲವು ನೋಡು ಶಿವನ ಮಂದಿರ ಒಟ್ಟು ಸಾಧಕರಿಗೆಲ್ಲ ನೀನೆ ಬಾನ ಚಂದಿರ ಒಟ್ಟು ಸಾಧಕರಿಗೆಲ್ಲ ನೀನೆ ಬಾನ ಚಂದಿರ ನೀನೆ ಬಾನ ಚಂದಿರ ನೀನೆ ಬಾನ ಚಂದಿರ ಮಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ ಮಂದಿರದ ಮಹಿಮೆಯದು ನಾಡಿಗೆ ಶೃಂಗಾರ ತಂದೆ ನೀನು ಎಂದು ನಂಬಿದವನ ಬಾಡು ಬಂಗಾರ ಮಂದಿರದ ಮಹಿಮೆಯದು ನಾಡಿಗೆ ಶೃಂಗಾರ ತಂದೆ ನೀನು ಎಂದು ನಂಬಿದವನ ಬಾಡು ಬಂಗಾರ ಲಿಂಗವಂತ ಧರ್ಮಕ್ಕೆಲ್ಲ ಶ್ರೀ ಗುರು ಆಧಾರ ಲಿಂಗವಂತ ಧರ್ಮಕ್ಕೆಲ್ಲ ಶ್ರೀ ಗುರು ಆಧಾರ ಈ ತಾಣವು ಸಂಗೀತ ಸಾಹಿತ್ಯ ಸಾಗರ ಈ ತಾಣವು ಸಂಗೀತ ಸಾಹಿತ್ಯ ಸಾಗರ ಸಾಹಿತ್ಯ ಸಾಗರ ಸಾಹಿತ್ಯ ಸಾಗರ ಮಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ ಅನ್ನ ಜ್ಞಾನ ದಾಸೋಹಕ್ಕೆ ನಿಹರಿಕಾರ ವಚನ ಉಳಿಸಿ ಸಮತೆ ತಾಂಡ ಸದ್ಗುಣ ಸಾಗರ ಅನ್ನ ಜ್ಞಾನ ದಾಸೋಹಕ್ಕೆ ನಿಹರಿಕಾರ ವಚನ ಉಳಿಸಿ ಸಮತೆ ತಾಂಡ ಸದ್ಗುಣ ಸಾಗರ ಗದ್ದುಗೆಯಲ್ಲಿ ಎದ್ದಿದ ಜ್ಞಾನ ಬೆಳಕು ಸುಂದರ ಗದ್ದುಗೆಯಲ್ಲಿ ಎದ್ದಿದ ಜ್ಞಾನ ಬೆಳಕು ಸುಂದರ ಕಾದ ಈಶಗೊಲಿದು ಸೇವೆ ನೀಡು ಗುರುವರ ಕಾದ ಈಶಗೊಲಿದು ಸೇವೆ ನೀಡು ಗುರುವರ ನೀಡು ಗುರುವರ ನೀಡು ಗುರುವರ ಮಲಪಹಾರಿ ತಟದಿ ನಿಂತ ಶ್ರೀ ಪ್ರಭಾಕರ ಶರಣು ಶರಣು ಸ್ವಾಮಿ ಗುರುವೇ ಶ್ರೀ ಸುಕುಮಾರ 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 ಶಿವ ಸಾಂಬ ಜಯ ನಮ ಪಾರ್ವತಿ ಪದ ಶಿವರ ಹರ ಮಹಾದೇವ ಪವಿತ್ರವಾಗಿರುವ ಈ ಪುಣ್ಯ ತಾಣದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀಪೀಠದ ಗುರುವರಿಯರ ಪುರಾಣವನ್ನ ಪ್ರಾರಂಭ ಮಾಡಿದ್ದಾರೆ.
ಬಹುಶಃ ಈ ಭಾಗವನ್ನ ದೇವರಂತೆ ಬೆಳಗಿದ ನಮ್ಮ ನಿಮ್ಮೆಲ್ಲರ ಗುರುವಾಗಿರುವ ಮಹಾಂತ ಶಿವಯೋಗಿಗಳವರ ರುದ್ರಮುನಿ ಶಿವಯೋಗಿಗಳ ಪುರಾಣವನ್ನ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಒಂದು ವಿಶೇಷ ಏನು ಅಂತಂದ್ರೆ, ಇವತ್ತು ಗುರು ಪೌರ್ಣಿಮಾ. ಏನವ ಆಚರಣೆ ಮಾಡಿದ್ದೀರಾ? ನೆಕ್ಸ್ಟ್ ರಾಖಿ ಹಬ್ಬ ಅದನ್ನಷ್ಟೇ ಆಚರಣೆ ಮಾಡ್ತೀರಿ ನೀವು. ಗುರು ಪೌರ್ಣಿಮಾ ನಾವು ನೀವು ಎಷ್ಟು ಪುಣ್ಯ ಮಾಡಿದೀವಿ ಅಂತಂದ್ರ ಅದಕ್ಕೆ ಬಹಳ ಅದ್ಭುತವಾಗಿ ಹೇಳ್ತಾರೆ, ತಾಪರಹಿತ ಪದಂ ಗುರುಪದಂ. ಲಕ್ಷ ಲಕ್ಷ ಕೋಟಿ ಕೋಟಿ ಶಬ್ದಗಳಿದ್ರೂ ಕೂಡ ಆ ಶಬ್ದಗಳಲ್ಲಿ ಕ್ಲೇಶ, ದೋಷ, ತಾಪ, ಪಾಪಗಳು ತುಂಬಿರಬಹುದು. ಆದ್ರೆ ತಾಪವೇ ಇರದ, ಪಾಪವೇ ಇರದ ಜಗತ್ತಿನ ಏಕೈಕ ಪದ ಅಂದ್ರ ಅದು ಗುರು ಅನ್ನತಕ್ಕಂಥ 2 ಅಕ್ಷರ ಅನ್ನೋದನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಅಷ್ಟು ಚಂದ ಬರೀತಾರಲ್ಲ, ತಾಪ ರಹಿತ ಪದಂ ಗುರು ಪದಂ. ತಾಯಿ ತನ್ನ ಮಗನಿಗೆ ತಾಯಿ ಆಗಬಹುದು, ಆದ್ರೆ ಇನ್ನೊಂದು ಮಗನಿಗೆ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ. ತನ್ನ ಮಗನಲ್ಲಿ ತ್ಯಾಗತ್ವ ಇದ್ರೂ ಕೂಡ ಇನ್ನೊಬ್ಬಳ ಮಗಳಲ್ಲಿ ಸ್ವಾರ್ಥತ್ವ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಇರೋದಕ್ಕ ಸಾಧ್ಯ. ಆದ್ರೆ ಅರ್ಥ ಮಾಡ್ಕೊಳ್ರಿ, ತನ್ನವರಾಗಿದ್ದರೂ, ಮುನ್ನವರಾಗಿದ್ದರೂ, ಇನ್ನವರಾಗಿದ್ದರೂ, ಈ ಜಗತ್ತಿನಲ್ಲಿ ಯಾರಾಗಿದ್ದರೂ ಕೂಡ ಸಮಭಾವದೊಂದಿಗೆ, ಸಮದೃಷ್ಟಿಯೊಂದಿಗೆ, ಸಮತೂಕದೊಂದಿಗೆ ಕಾಣುವ ಜಗತ್ತಿನ ಏಕೈಕ ಜೀವ ಅಂದ್ರ ಅದು ಗುರು ಮಾತ್ರ. ಯಾರವ? ಗುರು. ನೀನು ಆ ಕರ್ತೃಗದ್ದುಗೆಗೆ ಬಂದು, ರುದ್ರಮುನೀಶ್ವರ ಕರ್ತೃಗದ್ದುಗೆಗೆ ಬಂದು 1 ಲಕ್ಷ ದಾನ ಕೊಟ್ಟರು ನಿಮಗೆ ಆಶೀರ್ವಾದ ಮಾಡ್ತಾರ. 10,000 ರೂಪಾಯಿ ದಾನ ಕೊಟ್ಟರು ನಿಮಗೆ ಆಶೀರ್ವಾದವನ್ನ ರುದ್ರಮುನೀಶ್ವರರು ಅಷ್ಟೇ ಸಮೃದ್ಧ ಆಶೀರ್ವಾದ ಮಾಡ್ತಾರ. ಯಪ್ಪ, ನನ್ನ ಹತ್ರ ಏನೂ ಇಲ್ಲ, ನಿನ್ನ ಮಠದ ಅಂಗಳ ಅದು ಸಾಕ್ಷಾತ್ ಭಗವಂತನ ಕೈಲಾಸ ಅದ, ಇದರಾಗ ನಾನು ಒಂದಿಷ್ಟು ಕಸ ಹೊಡಿತೀನಿ ಅಂದ್ರೂ ಕೂಡ ಅಷ್ಟೇ ಪ್ರಬುದ್ಧವಾದ ಆಶೀರ್ವಾದವನ್ನ ಒಬ್ಬ ಗುರು ಈ ಜಗತ್ತಿನಲ್ಲಿ ಸಮರ್ಥವಾಗಿ ಮಾಡಬಲ್ಲ. ಅದಕ್ಕೆ ಅವನಿಗೇನಂತ ಕರೀತಾರ? ಗಣನೆ ಗತಿತಾರ್ಥವನ್ನೇ ತೋರುವ. ಏನಂತಾರವ? ಗಣನೆ ಗತಿತಾರ್ಥವನ್ನೇ ತೋರುವ. ಈ ಮಠ ಒಂದು ತರ ವಿಶೇಷವಾದ ಮಠ. ಈ ಪುರಾಣವು ಕೂಡ ಒಂದು ವಿಶೇಷ. ಜಗತ್ತಿನೊಳಗ ಗುರು ಶಿಷ್ಯರು ಗದ್ದಿಗೆಯಾಗಿದ್ದನ್ನ ನಾವು ನೋಡಿದ್ದೇವೆ. ಆದರೆ ಗುರು ಶಿಷ್ಯರು ಈ ಜಗತ್ತಿನಲ್ಲಿ ಪುರಾಣವಾಗಿ ಮೆರೆದಿದ್ದೆಲ್ಲಾದರೂ ನೋಡ್ಬೇಕು ಅಂದ್ರೆ ಅದು ಚೀಕಲಪರವಿ ಹಾಲವಿಯ ಮಠದಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಬಹಳ ಅದ್ಭುತವಾದ ವಿಚಾರ ಗುರುಗಳು ಆಶೀರ್ವಚನವನ್ನ ದಯಪಾಲಿಸುವ ಕಾಲಕ್ಕೆ ಹೇಳಿದ್ರು. ಸಾವಿರಾರು ಪುರಾಣಗಳಿದ್ರು, ಈ ಪುರಾಣ ಬಹಳ ವಿಶೇಷ. ನೋಡ್ರಿ ಎಷ್ಟು ಚಂದ. ಈ ವಸುದೆಯೊಳಗ ಬಸವನಾಮದಿಂದ ಹುಟ್ಟಿದ 2 ಭವ್ಯತ್ವದ ಪರಂಪರೆಗಳು ಅಂದ್ರ, ಒಂದು ಚರಣಗಿರಿ, ಇನ್ನೊಂದು ರುದ್ರಮುನೀಶ್ವರರ ತಮ್ಮೆಲ್ಲರ ಪ್ರೀತಿಯ ಮಠಗಳು. ಒಂದು ಆ ದಂಡೆಗಿದೆ, ಇನ್ನೊಂದು ಈ ದಂಡೆಗೆ. ಏನು ಭವ್ಯತ್ವವನ್ನು ಬಿತ್ತಿದ್ವು ಈ ಮಠಗಳು ಅಂತ ಕೇಳಿದ್ರೆ, ಇವತ್ತೇನಾದ್ರೂ ನೀವಿಲ್ಲಿ ಕುಳಿತಿದಿರಲ್ಲ, ನಿಮ್ಮ ಹಣಿಮ್ಯಾಗ ಒಂದಿಷ್ಟು ವಿಭೂತಿ, ನಮ್ಮ ಕೊರಳಾಗ ಒಂದಿಷ್ಟು ಲಿಂಗ, ಇನ್ನು ಒಂದಿಷ್ಟು ನಾವು ಗುರುಗಳು ಅಂತ ಕರಿತೇವೆ. ಈ ಬಾಗುವ, ನಡೆಯುವ, ಬೇಡಿಕೊಳ್ಳುವ ಒಳ್ಳೆಯ ವಿಚಾರಗಳ ಸಂಸ್ಕೃತಿ, ಸಂಸ್ಕಾರ ಅದೇನಾದ್ರೂ ಒಂದಿಷ್ಟು ಉಳ್ಕೊಂಡೈತಿ ಅಂತಂದ್ರ ಕಾರಣ ಇಷ್ಟೇ. ಹಿಂದಿನ ಮಹಾಂತ ಶಿವಯೋಗಿಗಳು, ರುದ್ರಮುನಿ ಶಿವಯೋಗಿಗಳು ಮಾಡಿರುವ ತ್ಯಾಗ ಇಷ್ಟೆಲ್ಲ ವೈಭವಕ್ಕೆ ಕಾರಣ. ಇವತ್ತು ತೇರಾಗುತ್ತದ, ವೈಭವದಿಂದ ಎಳಿತೀರಿ, ಏನು ಜಾತ್ರೆಗಳ ಆನಂದವಾಗಿ ಮಾಡುತ್ತೀರಿ. ಯಾಕಂದ್ರೆ ನಾನು ಯಾವಾಗಲೂ ಕೂಡ ಹೇಳ್ತಿರ್ತೇನೆ, ನಾವು ಸಂಸಾರಸ್ಥರು,
ಗುರುಗಳು ಯಾರವ? ಸನ್ಯಾಸಿಗಳು. ಸಂಸಾರ ವಂಶದಿಂದ ಬೆಳೆದ್ರೆ ಸನ್ಯಾಸತ್ವ ಅಂಶದಿಂದ ಈ ಜಗತ್ತಿನಲ್ಲಿ ಬೆಳೀತದೆ, ಒಳಿತದೆ. ಆ ಯೋಗತ್ವದ ಅಂಶವನ್ನ ಆ ಹಾಲ್ವಿಯ ಪರಮ ಗುರುಗಳು ಯಾರ ರೂಪದೊಳಗೆ ಬಿಟ್ರು ಅಂತಂದ್ರ ಅದು ರುದ್ರಮುನೀಶ್ವರರ ರೂಪದೊಳಗೆ ಚಿಕ್ಕಲ್ಪರಿಯೊಳಗೆ ಸ್ಥಾಪನೆ ಮಾಡಿದ್ರು. ಆ ಅಂಶ ಇವತ್ತು ಶಿವಯೋಗದ ಕೃಪೆಯಾಗಿ ನಾವೆಲ್ಲರ ಬದುಕನ್ನು ಬೆಳಗುತ್ತಿದೆ. ನಾವೇನ್ ಈ ಪ್ರಪಂಚದೊಳಗ ಮಾಡೋದ ಅವಶ್ಯಕತೆ ಇಲ್ಲ. ನಾ ಬಹಳ ಜನರಿಗೆ ಹೇಳ್ತಿರ್ತೇನೆ, 1000 ದೇವರುಗಳಿಗೆ ಹೋಗ್ತೀರಿ, ಹೋಗೋದು ತಪ್ಪು ಅಂತಲ್ಲ, 100 ದೇವರುಗಳಿಗೆ ಹೋಗ್ರಿ. 1000 ಗಿಡ ಮಂದಿರಗಳಿಗೆ ಸುತ್ತ ಹಾಕ್ತಿರೋ ಹಾಕ್ರಿ, 100 ಹೊಳೆಗಳಲ್ಲಿ ಸ್ನಾನ ಮಾಡ್ತಿರೋ ಮಾಡ್ರಿ. ಈಗ ಬರ್ತದ ಸಂಕ್ರಾಂತಿಗೆಲ್ಲ ಬರ್ತೀರಿ, ಬಹಳ ಜನ ಅಪ್ಪವ್ರು ಬಹಳ ಚಂದ ವ್ಯವಸ್ಥೆ ಮಾಡಿರ್ತಾರೆ. ನಿಮಗೆ ಮಾಡಿರ್ತಾರೋ ಇಲ್ಲವಾ? ಮಾಡಿರ್ತಾರೋ ಇಲ್ಲೋ? ಮಾತಾಡಲ್ಲ. 2,000 ಬಂದಾವಿಲ್ಲ? ನೀವು ಬಂದಿಲ್ಲ? ಮಾತಾಡಿದ್ರೆ ಬರ್ತಾವಿಲ್ಲ ಅಂದ್ರೆ ಹೊಸ ಹೊತ್ತ ನೋಡತ್ತ. ನಿಮಗೂ ಇಷ್ಟ ಬಂದತ್. ಈಗ ನೀವೆಲ್ಲರೂ ಗೃಹಲಕ್ಷ್ಮಿಯರ್, ನೀವೆಲ್ಲ. ನಮ್ದೇನು ಇಲ್ಲ. ನಿಮಗ ಬಸ್ ಫ್ರೀ ಅದ, ಊಟ ಫ್ರೀ ಅದ. 2 ತಿಂಗಳಾದ್ರ 1 ತಿಂಗಳಾದ್ರ ಏನವ? ನಮ್ಮೂರ ಕಳೆ ಕಿತ್ತಕ್ಕೇನವ ಕಾರ್ ತಗೊಂಡೊಂಟಾಳ. ಈಗ ಎಲ್ಲ ಆರಾಮದಿರಿ ನೀವು. ಆದ್ರೂ ಕೇಳ್ರಿ, ಯಾಕೆ ನೀವೆಲ್ಲ ಬರ್ತೀರಿ, ಪಾಪ ಕಳತ್ತೀರಿ, ನದಿಯೊಳಗೆ ಹೋಗಿ ಮುಳುಗ್ತೀರಿ. ಮುಳುಗ್ರಿ, ಅಪ್ಪವ್ರೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರ. ಮುಳುಗಿದ ಮೇಲೆ ನೀವೇನ್ ಬಿಡ್ತೀರಿ? ಬರ್ಬೇಕಾದ್ರ ನಿಮ್ ದೋತ್ರ ಬಿಡ್ತಾರ. ಏನ್ ಬಿಡ್ತಾರ? ನಿಮ್ ದೋತ್ರ, ನಿಮ್ಮ ಅಂಗಿ, ನಿಮ್ಮ ಲುಂಗಿ, ನಿಮ್ಮ ಬಟ್ಟೆ ಎಲ್ಲ ಬಿಟ್ಟು ಪಾಪ ಹೋಯ್ತು ಅಂತ ಬರ್ತೀರಿ. ಸ್ವಲ್ಪ ವಿಚಾರ ಮಾಡ್ರಿ, ಪಾಪ ದೋತ್ರ ಮಾಡಿರ್ತಾವೋ ಇವ್ರು ಮಾಡಿರ್ತಾರ? ಯಾರು ಮಾಡಿರ್ತಾರ? ಮುಂದಿನ ವರ್ಷ ಯಾರನ್ನ ಬಿಡ್ತೀರಿ? ಇವ್ರನ್ನೇ ಬಿಟ್ಟು ಬಿಡ್ರಿ, ದೋತ್ರ ಬಿಡ. ಯಾಕೆ ಅಂದ್ರೆ ಅದಕ್ಕೆ ಸರ್ವಜ್ಞ ಕವಿ ಹೇಳುತ್ತಾನ, ಮೀಪರೆ ಪೋಪರೆ ಪಾಪವೇನು ಕೆಸರೆ, ಮೀಪರೆ ಮೈಯ ಮಲಪೋಪುದಲ್ಲದೆ ಪಾಪ ಲೇಪವಾಗಿಕ್ಕು ಸರ್ವಜ್ಞ. ಪಾಪ ಅಂದ್ರೆ ಬಹಳ ಜನರಿಗೆ ಯಾವಾಗಲೂ ಕೂಡ ಹೇಳ್ತಿರ್ತೇನೆ, ಪಾಪ ಅಂದ್ರೆ ಅದು ತೊಳ್ಕೊಳ್ಳೋದಲ್ಲ, ಪಾಪ ಅಂದ್ರೆ ಅದು ತಿಳ್ಕೊಳ್ಳೋದು. ಅದನ್ನು ಕಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಿನ್ನ ಬದುಕನ್ನ ನೀನು ತಿಳ್ಕೊಂಡಿ ಅಂತಂದ್ರ ಪಾಪ ಮಾಡುವ ಕಾರ್ಯವನ್ನ ಮನ ಏನು ನಿನ್ನನ್ನು ಹಿಂಜರಿಸ್ತದ, ಆ ಕಾರ್ಯವನ್ನ ಮಾಡದಂತೆ ರುದ್ರಮುನೀಶ್ವರರ ಆಶೀರ್ವಾದ ನಿನ್ನನ್ನು ತಡಿತದ. ಆವಾಗ ನೀನು ಅರ್ಥ ಮಾಡ್ಕೊಳ್ಬೇಕು, ನಾನು ಗಂಗೆಯೊಳಗಲ್ಲ ರುದ್ರಮುನೀಶ್ವರನ ಚರಣದೊಳಗ ಮುಳುಗಿದ ಕಾರಣ ನನ್ನ ಪಾಪ ಕ್ಲೇಶ ದೋಷ ಎಲ್ಲವೂ ಕೂಡ ದೂರವಾಗಿದವ. ನನ್ನ ಬದುಕು ನನಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಒಂದು 15 ದಿನ ಗುರು ಶಿಷ್ಯರ ಪರಂಪರೆಯ ವೈಭವದ ಒಂದು ಸಾನ್ನಿಧ್ಯವನ್ನು ನಾವು ಪುರಾಣದ ಪ್ರಕಾರವಾಗಿ ನಾವೆಲ್ಲರೂ ಕೂಡ ದರ್ಶನವನ್ನ ಮಾಡುತ್ತಾ ಹೋಗೋಣ. ಬಹಳ ಅಪರೂಪತ ಈ ಜಗತ್ತಿನೊಳಗ ಗುರು ಶಿಷ್ಯರ ಪರಂಪರೆಗಳು ಬಹಳ ಆಗಿ ಹೋಗಿದಾವೆ, ಇಲ್ಲ ಅಂತಲ್ಲ. ಆದರೆ ಗುರು ಶಿಷ್ಯರು ಒಂದುಗೂಡಿ ಈ ಪುರಾಣದೊಳಗ ಎಲ್ಲಾದ್ರೂ ಬರ್ತಿದ್ದಾರೆ ಅಂತಂದ್ರ ಅದು ನಾವುಗಳು ಈ ವರ್ಷ ಏನು ಕೇಳುತ್ತಿದ್ದೇವೆ, ಈ ಪ್ರವಚನದೊಳಗ, ಈ ಪುರಾಣದೊಳಗ ನಮಗ ದರ್ಶನ ಆಗ್ತಾರೆ. ಅದನ್ನ ಯೋಗ್ಯವಾಗಿ ಕೇಳುವ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಳಬೇಕು. ಯಾಕೆ ಅಂದ್ರೆ ಕೇಳೋದು, ಅದಕ್ಕೆ ಕೇಳುತ್ತಿರ್ತೇನೆ, ಆಲಿಸೋದಕ್ಕಿಂತ ಹೆಚ್ಚಾಗಿ ಪಾಲಿಸೋದನ್ನು ನಾವುಗಳು ಹವ್ಯಾಸ ಮಾಡ್ಕೋಬೇಕು. ರುದ್ರಮುನೀಶ್ವರರ ಪುರಾಣ ಎಂಥ ದೊಡ್ಡದು ಅಂತಂದ್ರ 1000 ಗಂಗೆಗಳು ತೊಳಗಿದಿರುವ ಪಾಪವನ್ನ ಒಬ್ಬ ಗುರುವಿನ ಚರಣದ ಕೃಪೆ, ಒಬ್ಬ ಗುರುವಿನ ನುಡಿ ಕಳೀತದ. ಕಾರಣಕ್ಕಾಗಿನೇ ಈ ಪಾಠಗಳು, ಪ್ರವಚನ, ಸಂಗೀತ, ಗುರು, ಇದು ಒಂದು ಪರಂಪರೆ. ಇದು ಏನವ? ಇದು ಪರಂಪರೆ. ಈ ಪರಂಪರೆಗಳು ನಿಮಗೇನು ಕೊಡುತ್ತದೆ ಅಂತಂದ್ರೆ, ಯಾವ ಜ್ಞಾನ ಕಲುಷಿತವಾಗಿರೋದಿಲ್ಲ ಆ ಜ್ಞಾನವನ್ನು ಗುರುನುಡಿ ಅಂತ ಕರೀತಾರ. ಯಾವ ಗುರು ಬದುಕಿ ಬಾಳಿ ತನ್ನತ್ವದ ತ್ಯಾಗವನ್ನು ಈ ಜಗತ್ತಿನಲ್ಲಿ ಬಿಟ್ಟು ಹೋಗಿರ್ತಾನಲ್ಲ, ಆ ಬಿಟ್ಟಿರುವ ಭವ್ಯತೆಯ ಕ್ಷಣಗಳನ್ನ ನಾವುಗಳು ಆಲಿಸುವ ಕ್ಷಣವೇ ಈ ಪುರಾಣ, ಈ ಪ್ರವಚನ. ಒಂದಿಷ್ಟು ಅವರ ಸ್ಮರಣೆ. ಯಾರ ಸ್ಮರಣೆ? ಈಗ ಅವರು ಇವತ್ತೆಲ್ಲ ಈ ಕಟ್ಟಡಗಳ ನಿರ್ಮಾಣ ಆಗಿದ್ದಾವೆ. ಇವತ್ತು ಗುರುಗಳು ಬಂದು ನಮಗದ ಬಹಳ ಜನ ಹೇಳ್ತಿರ್ತದ, ಗುರುಗಳು ಹಿಂದಿನ ಪರಮ ಪೂಜ್ಯರು ಇದ್ದ ಹಾಗೆ ಇದ್ದಾರ, ನಮಗ ಆಶೀರ್ವಾದವನ್ನ ಮಾಡ್ತಾರ. ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ಬೆಳಗಬೇಕಾಗಿತ್ತು ಅಂದ್ರೆ ಜ್ಯೋತಿಯನ್ನು ಮುಟ್ಟಿಸಿದ ಪುರುಷಾರ್ಥ ಗುರುಗಳು ಅಂತೇನಿರ್ತಾರಲ್ಲ, ಆ ಭವ್ಯತ್ವದ ಜೀವನವನ್ನ ನಾವುಗಳು ದರ್ಶನ ಮಾಡಬೇಕು. ಅವ್ರು ಹೇಗೆ ಬದುಕ್ತಾರೆ ನಿಜವಾಗಲೂ ಕೂಡ
ಈ ಉಭಯ ಗುರುಗಳ ಮಹಾಪುರಾಣವನ್ನು ಬರೆದಿರ್ತಕ್ಕಂಥವರು ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರು. ಬಹಳ ದೊಡ್ಡ ವಾಗ್ಮಿಗಳು, ದೊಡ್ಡ ಪ್ರವಚನಕಾರರು, ಸಂಗೀತಗಾರರು, ಬಹಳ ಜೊತೆಗೆ ದೊಡ್ಡ ದೊಡ್ಡ, ಅದಕ್ಕೆ ಹಿಂದಿನ ಪರಮ ಪೂಜ್ಯರು ಅವರಿಗೆ ಶಿವಕವಿ ಅಂತ ಹೇಳಿ ಬಿರುದು ಕೊಡ್ತಾರೆ. ನಮ್ಮ ಭಾಗದ ಮಸ್ಕಿಯ ಭಾಗದ ಬಳಗಾನೂರಿನ ಹಿರೇಮಠದ ಪರಮ ಪೂಜ್ಯ ಶರಭಯ್ಯ ಸ್ವಾಮಿಗಳವರು ಈ ಪುರಾಣವನ್ನ ಬರೀತಾರೆ ಭಾಮಿನಿ ಷಟ್ಪದಿಯೊಳಗೆ. ಮೊದಲಾಗ್ಲೇ ಬಹುಶಃ ಪುರಾಣ ಇತ್ತು ಅಥವಾ ಚರಿತ್ರೆ ಇತ್ತು. ಇನ್ನು ಉಳಿದ ಬಹಳ ಲೀಲೆಗಳನ್ನ ಒಳಗೊಂಡು ಇಬ್ಬರ ಪುರಾಣವನ್ನ ನೋಡ್ರಿ. ಅದು ಗುರುವಿನ ಹೃದಯದೊಳಗಾದ್ರೂ ಬರ್ಬೇಕಲ್ಲ. ಒಂದು ಕಾರ್ಯ ಮಾಡಬೇಕಾಗಿತ್ತು ಅಂದ್ರ, ಒಂದು ಒಳ್ಳೆಯ ಕಾರ್ಯಗಳು ಜಗತ್ತಿನಲ್ಲಿ ಜರುಗಬೇಕಾಗಿತ್ತು ಅಂದ್ರ ಮೊದಲು ಒಂದು ಗುರುವಿನ ಹೃದಯದೊಳಗ ಸ್ಥಾಪನೆ ಆಗಬೇಕು. ಅದರ ಬಗ್ಗೆ ಯೋಚನೆ ಬರಬೇಕು. ಆ ಗುರುಗಳಿಗೆ ಯೋಚನೆ ಬಂದಾಗ ಈ ಭಾಗದೊಳಗ ಅಷ್ಟೊತ್ತಿಗಾಗಲೇ 10 ಪುರಾಣಗಳನ್ನ, ಉಟಗನೂರಿನ ಬಸವಲಿಂಗ ಶಿವಯೋಗಿಗಳ ಪುರಾಣ, ಅದರ ಜೊತೆಗೆ ಸೂರ್ಯಕಾಂತಿ ದೇವರ ಪುರಾಣ, ಒಳಬಳ್ಳಾರಿಯ ಚನ್ನಬಸವ ಮಹಾಶಿವಯೋಗಿಗಳ ಪುರಾಣ, ಅನೇಕ ಪುರಾಣಗಳನ್ನ ಅದ್ಭುತವಾಗಿ ಬರೆದಿರ್ತಕ್ಕಂಥ ಮಹಾಮೇರು ಕವಿಗಳು ಅಂತಂದ್ರ ಅದು ಪರಮ ಪೂಜ್ಯ ಶರಭಯ್ಯ ಸ್ವಾಮಿಗಳು. ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ನಾವುಗಳು ನೀವು. ಯಾಕೆಂದ್ರೆ ಕವಿ ಈ ಜಗತ್ತಿನೊಳಗ ಬಹಳ ಯೋಗ್ಯವಾದ ವಿಚಾರಗಳನ್ನ, ತನ್ನ ಪಾಂಡಿತ್ಯವನ್ನ ಅಕ್ಷರದ ಮುಖಾಂತರವಾಗಿ ಗ್ರಂಥದಲ್ಲಿ ತುಂಬುತ್ತಾನೆ. ಯಾಕೆಂದ್ರೆ ಈ ಗ್ರಂಥಗಳು ಕೂಡ ಶಿಶು. ಈ ಗ್ರಂಥಗಳನ್ನ ಅಣುವಾಗಿ ಅಕ್ಷರವಾಗಿ ಒಬ್ಬ ಕವಿ ಹೆಂಗೆ ಬೆಳೆಸ್ತಾನಲ್ಲ, ಆ ಬೆಳವಣಿಗೆಯ ಮೇಲೆ ಗ್ರಂಥಗಳು ಈ ಜಗತ್ತಿಗೆ ದರ್ಶನ ಆಗ್ತವೆ. ಗುರುಗಳು ಅಪ್ಪಣೆ ಮಾಡಿದಾಗ ತಾಯಿ ಬಹಳ ಚಂದ ನೆನಪಿಟ್ಟುಕೊಳ್ರಿ. ಇದು ನೆನಪಿರ್ಬೇಕು. ಹೆಂಗ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳದು, ನಿಮ್ಮ ಗಂಡನದು, ನಿಮ್ಮ ಅವ್ರದು, ಬಂಧುಗಳದ್ದು ಹೆಂಗ ನೆನಪು ಇಟ್ಕೊಂತಿರಲ್ಲ, ಹಂಗ ನಮ್ಮ ರುದ್ರಮುನೀಶ್ವರರ ಮಹಾಂತ ಶಿವಯೋಗಿಗಳ ಪುರಾಣವನ್ನ ಬರೆದ ಕವಿಗಳು ಅಂದ್ರ ಅದು ಬಳಗಾನೂರಿನ ಶರಭಯ್ಯ ಸ್ವಾಮಿಗಳವರು. ಅವರು ಬಹಳ ಅದ್ಭುತವಾಗಿ ಈ ಗುರು ಪುರಾಣವನ್ನ ಬರೆದಿರ್ತಕ್ಕಂಥವರಾಗಿದ್ದಾರೆ. ಆ ಕವಿಗಳು ಏನು ವಿಚಿತ್ರ ಅಂತಂದ್ರೆ 2017 ಶ್ರೀಮಠದಲ್ಲಿಯೇ ಓಂಕಾರವನ್ನ ಬರೆದು ಬೆಳಗಿನ ಜಾವ ಪುರಾಣ ಬರಿತಾ ಇದ್ರು. ರಾತ್ರಿ ಹೊತ್ತು ಇದೇ ಪುರಾಣವನ್ನ ನಿಮ್ಮ ಮುಂದೆ ಬಂದು ಹೇಳ್ತಾ ಇದ್ರು. ಹೌದಾ? ನೀವೆಲ್ಲರೂ ಆಗ್ಲೇ ಕೇಳಿದಿರಿ ಪುರಾಣವನ್ನ. ಆದ್ರ ಪುರಾಣ ಉದ್ಘಾಟನೆ ಬಹುಶಃ 2000 ಲೋಕಾರ್ಪಣೆಗೊಂಡಿದ್ದು 18 ಅಂತ ಅಲ್ಲುಕೊಳ್ಳುತ್ತೇನೆ. ಅದಾದ ನಂತರ ಮತ್ತೆ ಪರಮ ಪೂಜ್ಯರು ಅಪ್ಪಣೆಯನ್ನ ಮಾಡಿದ್ರು. ತಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಈ ವರ್ಷವೂ ಕೂಡ ಶ್ರೀಮಠದ ಒಡೆಯರ ಪುರಾಣವನ್ನ ನಾವು ಆಲಿಸ್ತೇವೆ. ಯಾಕೆ ಆಲಿಸ್ಬೇಕು ಅಂತಂದ್ರ ಒಂದೇ ಮಾತು ಹೇಳ್ತೇನೆ, ಇದು ಮಹಂತ ಶಿವಯೋಗಿಗಳು, ರುದ್ರಮುನಿ ಶಿವಯೋಗಿಗಳು ಪುರಾಣ ಅಲ್ಲ. ನಮ್ಮೆಲ್ಲರ ಬದುಕಿಗೆ ಸಂಸ್ಕಾರವನ್ನ ಧಾರೆ ಎರೆದು ಕೊಟ್ಟ ನಮ್ಮ ತಾಯಿಯ ಪುರಾಣ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಪ್ರೇಮದೊಂದಿಗೆ ಈ ಪುರಾಣವನ್ನ ಆಲಿಸ್ತಕ್ಕಂಥವರಾಗಬೇಕು. ಆ ಪುರಾಣವನ್ನ ಶರಭಯ್ಯ ಶಾಸ್ತ್ರಿಗಳವರು ಭಾಮಿನಿ ಷಟ್ಪದಿಯಲ್ಲಿ ಪ್ರಾರಂಭವನ್ನ ಮಾಡ್ತಾರೆ. ಸಮಯ ಇವತ್ತು ಬಹುಶಃ ಬಹಳ ಇಲ್ಲ, ಒಂದೆರಡೇ ವಿಚಾರವನ್ನ ತಿಳಿಸಿದ್ದೇನೆ. ನಮ್ಮ ಗವಾಯಿಗಳವರೊಂದು ಸಣ್ಣ ಗೀತೆಯನ್ನು ಹಾಡಿ ಪುರಾಣವನ್ನು ಪ್ರಾರಂಭ ಓದಿಸಿ. ಯಾಕೆ ಅಂದ್ರೆ ಇವತ್ತು ಹಾಲ್ವಿಯ ಪರಮ ಪೂಜ್ಯರ ಪಾದ ಪೂಜೆ ಅದ ಇವತ್ತು. ಯಾಕಂದ್ರೆ ಇವತ್ತು ಗುರು ಪೌರ್ಣಿಮಾ. ಎಷ್ಟೋ ಜನ, ಸಾವಿರಾರು ಜನ ಗುರುಗಳನ್ನು ಹುಡುಕೊಂಡು ಎಲ್ಲೆಲ್ಲಿಗೂ ಹೋಗ್ತಾರೆ. ಆದ್ರೆ ಇವತ್ತು ಈ ಭವ್ಯ ಪರಂಪರೆಗೆ ಮುನ್ನುಡಿ ಬರೆದ ಮಹಂತನ ಮಠದಿಂದ ಒಬ್ಬ ಮಹಾಶಿವಯೋಗಿ ಶ್ರೀಪೀಠಕ್ಕೆ ಬಂದು ನಮ್ಮೆಲ್ಲರಿಗೂ ದರ್ಶನವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ನಮ್ಮದು ಬಹಳ ದೊಡ್ಡ ಪುಣ್ಯ ಅಂತ ಅನ್ಕೊಂಡು ಈ ಗುರು ಪೌರ್ಣಿಮೆಯ ಪುಣ್ಯ ಸಮಯದೊಳಗ ನಾವು ಆ ಮಹಾಶಿವಯೋಗಿಯ ಪಾದ ಪೂಜೆಯನ್ನು ಅತ್ಯಂತ ಆನಂದದಿಂದ ವೈಭವವಾಗಿ ಮಾಡತಕ್ಕಂಥವರಾಗೋಣ. ನಮ್ಮ ಗವಾಯಿಗಳವರೊಂದು ಗೀತೆಯನ್ನು ಓದಿ ಒಂದಿಷ್ಟು ಪುರಾಣವನ್ನ ಗುರುಸ್ತುತಿಯೊಂದಿಗೆ ಪ್ರಾರಂಭ ಮಾಡಿದ ನಂತರ ನಾನು ಅದರ ಬಗ್ಗೆ ಸ್ವಲ್ಪ ಹೇಳ್ಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ. ಯಾರು ಕೂಡ ಮಾತಾಡಬಾರ್ದು, ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಹಲೋ ಹಲೋ ಹಲೋ. ಧ್ಯಾನಿಸು ಗುರುವರನ ಹೇ ಮನವೇ, ಧ್ಯಾನಿಸು ಗುರುವರನ ಹೇ ಮನವೇ, ಧ್ಯಾನಿಸು ಗುರುವರನ.
ಮಾನವ ಜನ್ಮದ ಸಫಲತೆಗಾಗಿ ಮಾನವ ಜನ್ಮದ ಸಫಲತೆಗಾಗಿ ಧ್ಯಾನಿಸು ಗುರುವರನ ಏ ಮನವೇ ಧ್ಯಾನಿಸು ಗುರುವರನ. ಮಾತನಾಡುವ ದೇವರ ತುರೆದು ಮಾತನಾಡದ ದೇವರ ನೆನೆಯುವುದೇ ಮನವೇ ಮಾತನಾಡುವ ದೇವರ ತುರೆದು ಮಾತನಾಡದ ದೇವರ ನೆನೆಯುವುದೇ ಮನವೇ ಧ್ಯಾನಿಸು ಗುರುವರನ ಏ ಮನವೇ ಧ್ಯಾನಿಸು ಗುರುವರನ. ನಗುರುರಧಿಕವೆಂಬ ಶ್ರುತಿಮಥವಾಗಿಸಿ ನಗುರುರಧಿಕವೆಂಬ ಶ್ರುತಿಮಥವಾಗಿಸಿ ತೆಗಡುವೆಯೇತಕೆ ಗುರುವರನ ತೆಗಡುವೆಯೇತಕೆ ಗುರುವರನ ಧ್ಯಾನಿಸು ಗುರುವರನ ಏ ಮನವೇ ಧ್ಯಾನಿಸು ಗುರುವರನ. ಪ್ರಮಥ ಸುರಸುನರು ಗುರುವಿಗೆ ವಂದಿಸಿ ನಿಮಿಷದೋಳ್ ಪುಟ್ಟ ರಾಜನು ತಹರು ನಿಮಿಷದೋಳ್ ಪುಟ್ಟ ರಾಜನು ತಹರು ನಿಮಿಷದೋಳ್ ಪುಟ್ಟ ರಾಜನ ತಹರು ಧ್ಯಾನಿಸು ಗುರುವರನ ಏ ಮನವೇ ಧ್ಯಾನಿಸು ಗುರುವರನ. ಶ್ರೀ ಮದಲಚಲನಂದ ಸದ್ಗುರು ವ್ಯೋಮಯೋಮಾತೀತ ನಿರ್ಗುಣ ಧಾಮ ನಿರವಯವನ ಕಿಳ ಸುಖದಾತ ಪ್ರಖ್ಯಾತ ಕಾಲ ಕಾಮಕಾಲರ ವೈರೇ ಷಡ್ರೂಪಿ ನಾಮ ಶೇಷವಗೈದ ಪರತರ ಗ್ರಾಮಹಾಲ್ವಿಯ ಗುರುದೇವ ಗ್ರಾಮಹಾಲ್ವಿಯ ದೇವ ಗುರು ಮಹಾಂತೇಶ ಸಲಹೆನ್ನೋ ಏಕಮೂರ್ತಿಯಳೊಳೆ ಕರವಾಗಿಗ ಅನೇಕ ತಾತ್ವಿಕ ಧರ್ಮ ಚಿಂತನೆ ಜೋಕೆಯದಲ್ಲಿ ಗೈದು ಸಂತತ ನಿಲದೆಯೋ ಎಂದೆಡೆಗೆ
ಲೋಕವೆಲ್ಲವ ಚರಿಸಿ ನಿಜದ ನಾಕ ಜಂಗಮನಾಗಿ ಭಕುತರ ಸಾಕಿ ಸಲುಹಿದ ರುದ್ರದೇವನೇ ನೀಡು ಮಂಗಲವ, ರುದ್ರದೇವನೇ ನೀಡು ಮಂಗಲವ. ಶಿವ ಸಾಂಬ ಜೈ ನಮ ಪಾರ್ವತೀಪತಿ ಶಿವರ ಹರ ಮಹಾದೇವ. ರುದ್ರಮುನೀಶ್ವರ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಶಿವ ಸಾಂಬ ಜೈ ನಮ ಪಾರ್ವತೀಪತಿ ಶಿವರ ಹರ ಮಹಾದೇವ. ಒಂದ್ಸರಿ ಚಪ್ಪಾಳೆ ಹೊಡ್ರಿ ಜೋರಾಗಿ. ವಯಸ್ಸಾದವ್ರು ಹೊಡಿಬೇಡ್ರಿ, ಯಾರ್ಯಾರಿಗೆ ಹೊಡ್ಯಕ್ ಬರ್ತದ ಅವ್ರಿಗೆ ಹೊಡಿರಿ. ಶರಭಾರ್ಯರು, ಶರಭಯ ಕವಿಗಳವರು ಸಂತ ರುದ್ರಮುನೀಶ್ವರರ ಮಹಾಪುರಾಣವನ್ನ ಗಿರಿಯ ಮೇಲೆ ಚರಣವನ್ನಿಟ್ಟು ಚರಣಗಿರಿಯನ್ನಾಗಿಸಿದ ಮಹಾಂತ ಮಹಾಶಿವಯೋಗಿಗಳ ಪುಣ್ಯ ಚರಣಗಳಲ್ಲಿ ಮಂಗಲವ ಕೊಡು ಅನ್ನತಕ್ಕಂತಹ ದಿವ್ಯ ಬೇಡಿಕೆಯ ಮೇರೆಗೆ ಗುರುಗಳನ್ನ ಕೇಳ್ಕೊಳ್ತಾರೆ. ಅವರು ಪುಣ್ಯಾತ್ಮ ಮಹಂತ ಯೋಗಿ ಈ ಪುರಾಣವನ್ನ ಬರಿತಿದ್ದೇನೆ, ಯಾಕಂದ್ರೆ ಅವರ ಜೀವನ ಚರಿತ್ರೆಯನ್ನು ಬರೆಯೋದು. ಹೇಗೆ ಬರವಣಿಗೆ ಅಂತಂದ್ರೇನು, ಬರೆಸುವವನು ಅವನೇ ಗುರು ಆದವ. ಲೆಕ್ಕಣಿಕೆಯೊಳಗ ಹೃದಯದೊಳಗ ತಲೆಯೊಳಗ ನಿಂತು ನುಡಿಸಿದ ಅಂದ್ರೆ ಒಬ್ಬ ಕವಿ ಏನೆಲ್ಲವನ್ನ ಈ ಜಗತ್ತಿನಲ್ಲಿ ಬರೆಯಬಲ್ಲ. ನಾವು ನಮ್ಮೊಳಗ ಜೀವ ಐತಿ ಅಂತ ನಾವಂತೀವಿ, ನಾವು ಜೀವಾತ್ಮ ಅಂತೀವಿ. ತಿಳಿದವರು ಅದನ್ನು ಪರಮಾತ್ಮ ಅಂತ ಕರೀತಾರೆ. ಅದಕ್ಕೆ ಬಹಳ ದೊಡ್ಡವರೊಂದು ಮಾತು ಹೇಳಿದರು, ಅವನ ಆಶೀರ್ವಾದ ಇತ್ತು ಅಂತಂದ್ರ ಈ ಜಗತ್ತಿನೊಳಗ ಏನೆಲ್ಲವೂ ಕೂಡ ಸಾಧ್ಯ. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನವಾಗುವುದು, ನೀನೊಲಿದರೆ ವಿಷ ಅಮೃತಬಹುದು. ನೀನು ಒಲಿದ ಅಂತಂದ್ರ ಒಬ್ಬ ಗುರುವಿನ ಕೃಪೆ ಆಯ್ತು ಅಂದ್ರ ಏನನ್ನೂ ತಿಳಿಯದ ಒಬ್ಬ ದಡ್ಡನೂ ಕೂಡ ಕಾವ್ಯವನ್ನ ರಚಿಸುವ ಶಕ್ತಿ ಒಬ್ಬ ಗುರುವಿನ ಪ್ರೇಮದ ಕೃಪೆಯೊಳಗಿರುತ್ತದೆ. ಅದಕ್ಕೆ ಕವಿಗಳು ಬರೀತಾರೆ, ಮಹಂತ ರುದ್ರಮುನೀಶ್ವರ ನೀಡು ಮಂಗಲವ. ಈ ಕೃತಿಗೆ ಮಂಗಲವನ್ನ ಕೊಡು ಅಂತ ತಿಳ್ಕೊಂಡು ಶರಭಯ್ಯ ಕವಿಗಳವರು ಬಹಳ ಅದ್ಭುತವಾಗಿ ಈ ಗ್ರಂಥವನ್ನ ಬರೆದಿದ್ದಾರೆ. ಅವರು ಅದ್ಭುತವಾಗಿ ಬರೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನಂತಂದ್ರೆ, ಹಿಂದಿನ ಪರಮ ಪೂಜ್ಯರವರಿಗೆ ಶಿವಕವಿ ಅನ್ನತಕ್ಕಂತಹ ಬಿರುದನ್ನ ದಯಪಾಲಿಸಿರ್ತಕ್ಕಂಥವರಾಗಿದ್ದಾರೆ. ಕಾರಣ ಅಂತ ಮಹಂತನ ಚರಿತ್ರೆಯನ್ನ ಇವತ್ತು ಗುರು ಪೌರ್ಣಿಮೆ ದಿನ ಪ್ರಾರಂಭ ಮಾಡಿದೀವಲ್ಲ, ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವುಗಳು ಕೂಡ ತಿಳ್ಕೊಳ್ಬೇಕು. ನಿಮಗೆ ಇನ್ನೂ ಒಂದು ಮಾತು ಹೇಳ್ತೀನಿ. ಅಪ್ಪ ಅವ್ರು ಅವಾಗಲೇ ಒಂದು ಮಾತು ಹೇಳಿದ್ರು, ನಾ ಲೈವ್ ಯಾಕೆ ಇಡೋದಿಲ್ಲ ಅಂತಂದ್ರ ಬಹಳ ಜನ ಲೈವ್ ನೋಡೋರದಾರ. ಏನ್ ನೋಡೋರದಾರ? ಅವ್ರದ್ದು ತಲೆಯಾಗಿಷ್ಟೇ ಈ ಕಾರ್ಯಕ್ರಮ. ನಾನು ಯಾವಾಗ ಹೇಳ್ತಿರ್ತೀನಿ, ಅವ್ರ ಅದಾರ ಅಂತಲ್ಲ, ನಾನು ಮತ್ ಸ್ವಲ್ಪ ಹೊಗಳಿಕನು ನಂದು ಕಡಿಮೆನೆ. ನಮ್ಮ ಗುರುಗಳು ಹೆಂಗಿದ್ದಾರೆ ಅಂತಂದ್ರ ಅವರು ಪ್ರಚಾರ ಪ್ರಿಯ ಗುರುಗಳಲ್ಲ, ವಿಚಾರ ಪ್ರಿಯ ಗುರುಗಳು. ಅಂದ್ರೆ ಅದು ಸದಾಶಿವ ಮಹಾಸ್ವಾಮಿಗಳವರು. ಯಾಕಂದ್ರೆ ಇವತ್ತು ಮಠದ ಬಹಳ ಮಠದಾಗ ಹೆಂಗಾಗ್ಯವಂದ್ರ, ಮಠದಾಗ ಕಾರ್ಯಕ್ರಮ ಮಾಡೋದ ನ್ಯೂಸ್ ಆಗೋ ಸಲುವಾಗಿ ಬಹಳ ಜನ ಕಾರ್ಯಕ್ರಮ ಮಾಡಾಕತ್ತಾರೆ. ನಾನು ಅಂತಿರ್ತೀನಿ ಯಾವಾಗಲೂ ಕೂಡ, ಮಠದ ಕಾರ್ಯಕ್ರಮಗಳು ಜಗತ್ತಿನೊಳಗ ನ್ಯೂಸ್ ಆಗೋದಕ್ಕಿಂತ 4 ಮಂದಿಗೆ ಯೂಸ್ ಆದ್ರೆ ಸಾಕು, ಆ ಕಾರ್ಯಕ್ರಮ ಬಹಳ ದಿನ ಉಳಿತದ. ಅಂತ ಮಠ ಮಾನ್ಯಗಳು ಈ ಜಗತ್ತಿನೊಳಗ ಬಹಳ ದಿನ ಇರ್ತಾವ. ಯಾಕೆ ಅಂತಂದ್ರ ಇವತ್ತಿನ ಕಾರ್ಯಕ್ರಮಗಳು ಇದು ಧಾರ್ಮಿಕ ಪರಂಪರೆಯ ನೆಲೆಗಟ್ಟಿನಲ್ಲಿ ಬಂದಿರತಕ್ಕಂಥ ಪುಣ್ಯಪೀಠ. ಒಂದೇ ಮಾತು ಹೇಳ್ಬೇಕಂದ್ರ, ನಾವ್ ಯಾರನ್ನಾದ್ರೂ ಪರಿಚಯ ಮಾಡಿಸ್ಬೇಕೇನೋ ಗೊತ್ತಿಲ್ಲ, ಹಾಲ್ವೆಯ ಮಹಂತ ಶಿವಯೋಗಿಗಳನ್ನ, ಚಿಕ್ಕಲಪರವಿಯ ರುದ್ರಮುನಿ ಶಿವಯೋಗಿಗಳನ್ನ, ಒಳಬಳ್ಳಾರಿಯ ಚನ್ನಬಸವ ಶಿವಯೋಗಿಗಳನ್ನ ಪರಿಚಯ ಮಾಡಿಸ್ತಕ್ಕಂಥ ಪರಿಸ್ಥಿತಿಯೇ ಬರೋದಿಲ್ಲ. ಯಾಕೆ ಅಂತಂದ್ರ ಜಗತ್ತಿನ ಜನಮಾನಸದಲ್ಲಿ ಜೀವವಾಗಿ ನಿಂತ ಪೀಠಗಳು ಇವು ಪರಂಪರೆಗಳು. ಅಂತ ಪರಂಪರೆಗಳಲ್ಲಿ ಯಾಕಂದ್ರೆ ಇವ್ರು ಎಂಥವ್ರಂದ್ರ, ಹೊಲಕ್ಕ ದುಡಿಯಾಕಂತ ಹೋದವನಿಗೆ ಕರೆದ ಅನ್ನ ಹಾಕಿ ಅವರ ಬದುಕಿಗೆ ಭವ್ಯತ್ವವನ್ನು ನೀಡಿದ ಪರಂಪರೆ. ಈ ಮಠಕ್ಕೆ ಎಂತೆಂಥ ಭಕ್ತರು ಅಂದ್ರ 1 ತಿಂಗಳು ಭಕ್ತರು, 2 ತಿಂಗಳು ಭಕ್ತರಲ್ಲ, ತಲೆಮಾರುಗಳ ಭಕ್ತರು ಈ ಮಠಗಳಿಗಿದ್ದಾರೆ. ಹೋಗಬೇಕಾದ್ರು ನೋಡು, ಅಮಾವಾಸ್ಯೆ ಬಂತಂದ್ರ
ನೀ ರುದ್ರಮುನೀಶ್ವರನ ಮಠಕ್ಕೆ ಹೋಗಿ ಕಾಯಿ ಒಡಿಸ್ಕೊಂಡು ಬಾ ಅಂತ ಹೇಳಿ ತಂದೆ ಪ್ರಾಣ ಬಿಡುತ್ತಾನೆ ಹೊರತು ಅಂತಹ ಪರಂಪರೆಯನ್ನ ಹಾಕಿ ಕೊಡ್ತಕ್ಕಂಥ ಭಕ್ತರು ಹೊಂದಿರತಕ್ಕಂಥ ಮಠ ಪರಂಪರೆಗಳಿವು. ಅಂತ ಪರಂಪರೆಯ ಭಕ್ತರಾಗಿ ಅದು ನಮ್ಮ ಭಾಗದೊಳಗಿರೋದೇ ನಮ್ಮದೊಂದು ದೊಡ್ಡ ಪುಣ್ಯ. ಯಾಕೆ ಅಂತಂದ್ರ ಬಹಳ ಜನ ಹೇಳ್ತಿರ್ತಾರ ಹಳ್ಳಿಗೆ ಸಿಟಿ ಹತ್ರ ಇರ್ಬೇಕಂತ. ಸಿಟಿ ಹತ್ರ ಇರೋದಕ್ಕಿಂತ ಮಠ ಹತ್ರ ಇರ್ಬೇಕು. ಹಳ್ಳಿಗಳಿಗೆ ನಮಗೊಂದು ಸಂಸ್ಕಾರ ಬರ್ತದ, ನಮಗೊಂದು ಯೋಗ್ಯತೆಗಳು ಬರ್ತಾವ. ನಮ್ಗೆ ಹೆಂಗಾಗ್ಯದಂದ್ರ ಈ ದಂಡಿಗೆ ಚಿಕ್ಕಲ್ಪರ್ವಿ ಮಠ, ಆ ದಂಡಿಗೆ ಹೋದ್ರೆ ಹಾಲ್ವಿ ಮಠ, ಈ ಕಡೆ ಹೋದ್ರೆ ಒಳಬಳ್ಳಾರಿ ಮಠ, ಎಲ್ಲ ಮಠ ಪರಂಪರೆಗಳು ನಮಗ ಆಶೀರ್ವಾದವನ್ನ ಮಾಡ್ತಿದ್ದಾವಲ್ಲ. ಅದಕ್ಕೀಗಲೂ ಕೂಡ ನಮ್ಮ ಭಾಗದೊಳಗ ಈ ಧರ್ಮ, ಈ ಪರಂಪರೆ, ಈ ಆಚಾರ, ಈ ವಿಚಾರಗಳು ಉಳಿಯೋದಕ್ಕೆ ಸಾಧ್ಯ. ಅಂತಹ ಮಹಾಮಹಂತನ ಕೃಪೆಯನ್ನ ಬೇಡಿಕೊಂಡು ಕವಿವರ್ಯರು ಈ ಗ್ರಂಥವನ್ನ, ಯಾಕಂದ್ರೆ ಗುರು ಇಲ್ಲ ಅಂದ್ರೆ ಪ್ರಪಂಚದೊಳಗೇನು ಇಲ್ಲ ಅಂತ ಹೇಳಿದ್ದೇನೆ. ಅದರ ಬಗ್ಗೆ ನಾಳಿನ ದಿನ ಸುವಿಸ್ತಾರವಾಗಿ ಆರಾಮಾಗಿ ತಿಳ್ಕೊಂತ 15 ದಿನ ಪುರಾಣ ಇತ್ತವ, ಯಾರು ತಪ್ಪಿಸ್ಕೋಬೇಡ್ರಿ. ಬಹಳ ಅಂದ್ರೆ ಚಿನ್ನದಂತ ಬದುಕನ್ನ ಮಾಡಿ ಜಗತ್ತಿಗೆ ದಿವ್ಯತ್ವವನ್ನು ಕೊಟ್ಟ ಮಹಂತನ ಬದುಕನ್ನ ಆನಂದವಾಗಿ ನಾಳನೇ ದಿನದಿಂದ ನಾವುಗಳು ನೀವುಗಳು ಆಲಿಸುವನತಕ್ಕಂಥ ಮಾತನ್ನ ತಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ತಿಳಿಸ್ತಾ ಯಥಾ ಪ್ರಕಾರವಾಗಿ ಈ ವರ್ಷ ಪುರಾಣವನ್ನ ಪ್ರಾರಂಭ ಮಾಡಿ ಮೊದಲನೆಯ ದಿನದ ನುಡಿಗೆ ವಿರಮಿಸ್ತಾ ಇದ್ದೇವೆ. ಮುಂದಿನ ಎನ್ನೆಲ್ಲ ನುಡಿಗಳನ್ನ ಎಲ್ಲ ಗುರುವರಿಯರ ಪುಣ್ಯ ಅಡಿದಾವರಿಗಳಲ್ಲಿ ಸಮರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ನಾನು ನಮ್ಮ ನಿರೂಪಕರಿಗೆ ಗುರುಗಳಿಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಆ ಗುರುಗಳು ಮುಂದೆ ಹೇಗೆ